ಭಗವದ್ಗೀತೆಯ ಅಧ್ಯಾಯ 1 ಅರ್ಜುನ ವಿಷಾದ ಯೋಗ ಒಂದು ವಿಶ್ಲೇಷಣೆ. ಭಗವದ್ಗೀತೆಯ ಮೊದಲ ಅಧ್ಯಾಯ ಅರ್ಜುನ ವಿಷಾದ ಯೋಗವು ಕುರುಕ್ಷೇತ್ರದ ಆರಂಭದ ಸಂದರ್ಭದಲ್ಲಿ ಅರ್ಜುನನ ಮನಸ್ಸಿನಲ್ಲಿ ಉಂಟಾದ ತೀವ್ರವಾದ ನೈತಿಕ ಮತ್ತು ಮಾನಸಿಕ ಸಂಘರ್ಷವನ್ನು ವಿವರಿಸುತ್ತದೆ. ಇದು ಕೇವಲ ಯುದ್ಧದ ಪೂರ್ವಭಾವಿ ದೃಶ್ಯವಲ್ಲ, ಬದಲಿಗೆ ಮನುಷ್ಯನ ಅಂತರಾಳದಲ್ಲಿ ನಡೆಯುವ ಧರ್ಮ ಸಂಕಟದ ಪ್ರತಿರೂಪ. ಈ ಅಧ್ಯಾಯವು ಧೃತರಾಷ್ಟ್ರನ ಪ್ರಶ್ನೆಯೊಂದಿಗೆ ಆರಂಭವಾಗುತ್ತದೆ. ಕುರುಕ್ಷೇತ್ರದ ಧರ್ಮಕ್ಷೇತ್ರದಲ್ಲಿ ಸೇರಿರುವ ನನ್ನ ಮತ್ತು ಪಾಂಡವರ ಮಕ್ಕಳು ಏನು ಮಾಡಿದರು ಎಂದು ಸಂಜಯನನ್ನು ಕೇಳುತ್ತಾನೆ. ಸಂಜಯನು ಯುದ್ಧಭೂಮಿಯ ಚಿತ್ರಣವನ್ನು ನೀಡುತ್ತಾನೆ. ದುರ್ಯೋಧನನು ದ್ರೋಣಾಚಾರ್ಯರಿಗೆ ಪಾಂಡವ ಸೇನೆಯ ಬಲವನ್ನು ವಿವರಿಸುತ್ತಾನೆ. ಭೀಷ್ಮ ಪಿತಾಮಹರ ಶಂಖನಾದದಿಂದ ಯುದ್ಧದ ಕಾವು ಏರುತ್ತದೆ. ಪಾಂಡವರು ತಮ್ಮ ಶಂಖಗಳನ್ನು ಊದಿ ಯುದ್ಧಕ್ಕೆ ಸಿದ್ಧರಾಗುತ್ತಾರೆ. ಆದರೆ ಈ ಯುದ್ಧದ ಸನ್ನಿವೇಶವು ಅರ್ಜುನನ ಮನಸ್ಸಿನಲ್ಲಿ ತೀವ್ರವಾದ ಗೊಂದಲವನ್ನು ಉಂಟು ಮಾಡುತ್ತದೆ. ತನ್ನ ಬಂಧುಗಳು, ಗುರುಗಳು, ಹಿರಿಯರು ಮತ್ತು ಸ್ನೇಹಿತರು ಯುದ್ಧಭೂಮಿಯಲ್ಲಿ ಪರಸ್ಪರ ಎದುರುಬದುರಾಗಿ ನಿಂತಿರುವುದನ್ನು ಕಂಡು ಅರ್ಜುನನು ದುಃಖದಿಂದ ಕೃಷ್ಣನಿಗೆ ತನ್ನ ಸಂಕಟವನ್ನು ಹೇಳಿಕೊಳ್ಳುತ್ತಾನೆ. ತನ್ನವರನ್ನು ಕೊಲ್ಲುವುದರಿಂದ ನನಗೆ ಸಿಗುವ ವಿಜಯ ಮತ್ತು ರಾಜ್ಯದ ಬಗ್ಗೆ ಆಸಕ್ತಿ ಇಲ್ಲ ಎಂದು ಹೇಳುತ್ತಾನೆ. ಕುಲಕ್ಷಯದಿಂದ ಧರ್ಮನಾಶವಾಗುತ್ತದೆ, ಅಧರ್ಮ ಹೆಚ್ಚಾಗುತ್ತದೆ ಮತ್ತು ಸಮಾಜದ ನೈತಿಕ ಸ್ಥಿತಿ ಕುಸಿಯುತ್ತದೆ ಎಂದು ಅರ್ಜುನನು ವಾದಿಸುತ್ತಾನೆ. ಹಾಗೂ ಈ ಯುದ್ಧ ಬೇಡವೆಂದು ಅವನು ಯೋಚಿಸುತ್ತಾನೆ. ಅರ್ಜುನ ಈ ವಿಷಾದವು ಕೇವಲ ವ್ಯಕ್ತಿಯ ದುಃಖವಲ್ಲ, ಬದಲಿಗೆ ಧರ್ಮದ ಸಂಕಟವನ್ನು ಪ್ರತಿನಿಧಿಸುತ್ತದೆ. ಅರ್ಜುನನ ಮನಸ್ಸಿನಲ್ಲಿ ಕರ್ತವ್ಯ ಮತ್ತು ಭಾವನೆಗಳ ನಡುವೆ ನಡೆಯುವ ಸಂಘರ್ಷವು ಮಾನವನ ಅಸ್ತಿತ್ವದ ಮೂಲಭೂತ ಪ್ರಶ್ನೆಗಳನ್ನು ಎತ್ತುತ್ತದೆ. ಈ ಸಂದರ್ಭದಲ್ಲಿ ಕೃಷ್ಣನು ಅರ್ಜುನನಿಗೆ ನೀಡುವ ಉಪದೇಶಗಳು ಭಗವದ್ಗೀತೆಯ ಮುಖ್ಯ ವಿಷಯಗಳಾದ ಕರ್ಮಯೋಗ, ಜ್ಞಾನಯೋಗ ಮತ್ತು ಭಕ್ತಿ ಯೋಗಗಳಿಗೆ ನಾಂದಿಯನ್ನು ಒದಗಿಸುತ್ತದೆ. ಅರ್ಜುನನ ವಿಷಾದವು ಮನುಷ್ಯನ ಮನಸ್ಸಿನಲ್ಲಿ ನಡೆಯುವ ಧರ್ಮ ಸಂಕಟದ ಪ್ರತಿರೂಪವಾಗಿದೆ. ಯುದ್ಧದ ಆರಂಭದಲ್ಲಿ ಅರ್ಜುನನ ಮನಸ್ಸಿನಲ್ಲಿ ಉಂಟಾದ ಗೊಂದಲವು ಯುದ್ಧದ ಅನಿವಾರ್ಯತೆ ಮತ್ತು ಧರ್ಮದ ರಕ್ಷಣೆಗಾಗಿ ಹೋರಾಡುವ ಅಗತ್ಯವನ್ನು ಎತ್ತಿ ತೋರಿಸುತ್ತದೆ. ಈ ಮೊದಲನೇ ಅಧ್ಯಾಯವು ಭಗವದ್ಗೀತೆಯ ಉಳಿದ ಭಾಗಗಳಿಗೆ ಒಂದು ಪ್ರಮುಖವಾದ ಹಿನ್ನೆಲೆಯನ್ನು ಒದಗಿಸುತ್ತದೆ. ಅರ್ಜುನನ ಪ್ರಶ್ನೆಗಳು ಮತ್ತು ಸಂಕಟಗಳು ಮನುಷ್ಯನ ಜೀವನದ ಮೂಲಭೂತ ಪ್ರಶ್ನೆಗಳನ್ನು ಪ್ರತಿನಿಧಿಸುತ್ತದೆ ಮತ್ತು ಕೃಷ್ಣನ ಉತ್ತರಗಳು ಈ ಪ್ರಶ್ನೆಗಳಿಗೆ ಮಾರ್ಗದರ್ಶನ ನೀಡುತ್ತವೆ. ಶ್ಲೋಕ 1. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾ ಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ವಿವರಣೆ. ಇಲ್ಲಿ ಧೃತರಾಷ್ಟ್ರನು ಸಂಜಯನನ್ನು ಪ್ರಶ್ನಿಸುತ್ತಿದ್ದಾನೆ. ಧೃತರಾಷ್ಟ್ರನು ಕುರುಡನಾಗಿದ್ದನು ಮತ್ತು ಯುದ್ಧ ಭೂಮಿಯಲ್ಲಿ ಏನಾಗುತ್ತಿದೆ ಎಂದು ತಿಳಿಯಲು ಸಂಜಯನಿಗೆ ದಿವ್ಯದೃಷ್ಟಿಯ ವರವಿತ್ತು. ಧೃತರಾಷ್ಟ್ರನು ತನ್ನ ಮಕ್ಕಳಾದ ಕೌರವರು ಮತ್ತು ಪಾಂಡವರ ನಡುವಿನ ಯುದ್ಧದ ಬಗ್ಗೆ ಚಿಂತಿತನಾಗಿದ್ದನು. ಅವನು ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಲು ಸೇರಿದ್ದ ನನ್ನ ಮಕ್ಕಳು ಮತ್ತು ಪಾಂಡವರ ಮಕ್ಕಳು ಏನು ಮಾಡಿದರು ಎಂದು ಸಂಜಯನನ್ನು ಕೇಳುತ್ತಿದ್ದಾನೆ. ಇಲ್ಲಿ ಧರ್ಮಕ್ಷೇತ್ರ ಎಂದರೆ ಪವಿತ್ರವಾದ ಸ್ಥಳ, ಕುರುಕ್ಷೇತ್ರವು ಧರ್ಮದ ಕೇಂದ್ರವಾಗಿತ್ತು. ಧೃತರಾಷ್ಟ್ರನು ಯುದ್ಧವು ಧರ್ಮ ಮತ್ತು ಅಧರ್ಮದ ನಡುವಿನ ಹೋರಾಟವೆಂದು ಪರಿಗಣಿಸಿದನು. ಧೃತರಾಷ್ಟ್ರನ ಪ್ರಶ್ನೆಯು ಅವನ ಆತಂಕ ಮತ್ತು ಅನಿಶ್ಚಿತತೆಯನ್ನು ತೋರಿಸುತ್ತದೆ. ಅವನು ತನ್ನ ಮಕ್ಕಳ ಭವಿಷ್ಯದ ಬಗ್ಗೆ ಭಯಪಡುತ್ತಿದ್ದನು. ಸಾರಾಂಶ. ಈ ಶ್ಲೋಕವು ಭಗವದ್ಗೀತೆಯ ಆರಂಭವನ್ನು ಸೂಚಿಸುತ್ತದೆ. ಇದು ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಕೃಷ್ಣ ಮತ್ತು ಅರ್ಜುನನ ನಡುವಿನ ಸಂಭಾಷಣೆಯಾಗಿದೆ. ಧೃತರಾಷ್ಟ್ರನ ಪ್ರಶ್ನೆಯು ಯುದ್ಧದ ಹಿನ್ನೆಲೆಯನ್ನು ಸ್ಥಾಪಿಸುತ್ತದೆ ಮತ್ತು ಕಥೆಯ ಮುಖ್ಯ ಘರ್ಷಣೆಯನ್ನು ಪರಿಚಯಿಸುತ್ತದೆ. ಇಲ್ಲಿ ಧೃತರಾಷ್ಟ್ರನ ಆತಂಕವನ್ನು ತಿಳಿಸುವುದು ಮುಖ್ಯವಾಗಿದೆ. ತನ್ನ ಮಕ್ಕಳು ಏನು ಮಾಡುತ್ತಿದ್ದಾರೆ, ಯುದ್ಧದಲ್ಲಿ ಏನಾಗುತ್ತಿದೆ ಎಂದು ತಿಳಿಯಲು ಕುತೂಹಲದಿಂದ ಸಂಜಯನನ್ನು ಪ್ರಶ್ನೆ ಮಾಡುತ್ತಿದ್ದಾನೆ. ಶ್ಲೋಕ 2. ಸಂಜಯ ಉವಾಚ ದೃಷ್ಟಾತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜ ವಚನಮಬ್ರವೀತ್. ವಿವರಣೆ. ಇಲ್ಲಿ ಸಂಜಯನು ಧೃತರಾಷ್ಟ್ರನಿಗೆ ಯುದ್ಧದ ಆರಂಭದ ಘಟನೆಗಳನ್ನು ವಿವರಿಸುತ್ತಿದ್ದಾನೆ. ಪಾಂಡವರ ಸೈನ್ಯವು ಯುದ್ಧಕ್ಕೆ ಸಿದ್ಧವಾಗಿ ನಿಂತಿರುವುದನ್ನು ನೋಡಿದ ದುರ್ಯೋಧನನು ಭಯಭೀತನಾದನು. ತನ್ನ ಗುರುಗಳಾದ ದ್ರೋಣಾಚಾರ್ಯರ ಬಳಿಗೆ ಹೋಗಿ ಪಾಂಡವರ ಸೈನ್ಯದ ಬಲವನ್ನು ಅವರಿಗೆ ತಿಳಿಸಿದನು ಮತ್ತು ಅವರ ಸಹಾಯವನ್ನು ಯಾಚಿಸಲು ಆರಂಭಿಸಿದನು. ಇಲ್ಲಿ ದುರ್ಯೋಧನನು ತನಗಾದ ಭಯವನ್ನು ಗುರುಗಳ ಬಳಿ ಹೇಳಿಕೊಳ್ಳುತ್ತಾನೆ ಮತ್ತು ಗುರುಗಳ ಸಹಾಯವನ್ನು ಕೇಳುತ್ತಾನೆ. ಇದರಿಂದ ದುರ್ಯೋಧನನಿಗೆ ಪಾಂಡವರ ಸೈನ್ಯದ ಬಗ್ಗೆ ಇದ್ದ ಭಯ ಎಷ್ಟಿತ್ತು ಎಂದು ತಿಳಿಯುತ್ತದೆ. ಸಾರಾಂಶ. ಈ ಶ್ಲೋಕವು ಯುದ್ಧದ ಆರಂಭದ ಪರಿಸ್ಥಿತಿಯನ್ನು ವಿವರಿಸುತ್ತದೆ. ದುರ್ಯೋಧನನ ಭಯ ಮತ್ತು ದ್ರೋಣಾಚಾರ್ಯರಲ್ಲಿ ಆತನು ಸಹಾಯವನ್ನು ಕೇಳುವುದು ಮಹತ್ವದ್ದಾಗಿದೆ. ಇದು ಮುಂದಿನ ಯುದ್ಧದ ಸನ್ನಿವೇಶಕ್ಕೆ ನಾಂದಿಯಾಗಿದೆ.
ಶ್ಲೋಕ 3. ಪಶ್ಯತಾಂ ಪಾಂಡುಪುತ್ರಾಣಮಾಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದೃಪದಪುತ್ರೇಣ ತವ ಶಿಷ್ಯೇಣ ಧೀಮತ. 3. ವಿವರಣೆ. ಇಲ್ಲಿ ದುರ್ಯೋಧನನು ದ್ರೋಣಾಚಾರ್ಯರಿಗೆ ಪಾಂಡವರ ಸೈನ್ಯದ ಬಲವನ್ನು ವಿವರಿಸುತ್ತಿದ್ದಾನೆ. ದುರ್ಯೋಧನನು ದ್ರೋಣಾಚಾರ್ಯರಿಗೆ ಪಾಂಡವರ ಬೃಹತ್ ಸೇನೆಯನ್ನು ತೋರಿಸುತ್ತಿದ್ದಾನೆ. ಪಾಂಡವರ ಸೈನ್ಯವನ್ನು ದೃಪದನ ಮಗನಾದ ಧೃಷ್ಟದ್ಯುಮ್ನನು ಯುದ್ಧತಂತ್ರದಲ್ಲಿ ರಚಿಸಿದ್ದಾನೆ ಎಂದು ಹೇಳುತ್ತಿದ್ದಾನೆ. ಧೃಷ್ಟದ್ಯುಮ್ನನು ದ್ರೋಣಾಚಾರ್ಯರ ಶಿಷ್ಯನಾಗಿದ್ದನು ಮತ್ತು ಅವನು ಯುದ್ಧತಂತ್ರದಲ್ಲಿ ನಿಪುಣನಾಗಿದ್ದನು. ದುರ್ಯೋಧನನು ದ್ರೋಣಾಚಾರ್ಯರಿಗೆ ತಮ್ಮದೇ ಶಿಷ್ಯನಿಂದ ಪಾಂಡವರ ಸೈನ್ಯವು ಎಷ್ಟು ಬಲವಾಗಿದೆ ಎಂಬುದನ್ನು ತಿಳಿಸುತ್ತಿದ್ದಾನೆ. ಇಲ್ಲಿ ದುರ್ಯೋಧನನಿಗೆ ದ್ರೋಣಾಚಾರ್ಯರ ಶಿಷ್ಯನಾದ ಧೃಷ್ಟದ್ಯುಮ್ನನೇ ಪಾಂಡವರ ಸೈನ್ಯವನ್ನ ಮುನ್ನಡೆಸುತ್ತಿರುವುದು ಆತಂಕವನ್ನು ಉಂಟುಮಾಡುತ್ತದೆ. ಸಾರಾಂಶ. ಈ ಶ್ಲೋಕದಲ್ಲಿ ದುರ್ಯೋಧನನು ದ್ರೋಣಾಚಾರ್ಯರಿಗೆ ಪಾಂಡವರ ಸೈನ್ಯದ ಸಾಮರ್ಥ್ಯದ ಬಗ್ಗೆ ಎಚ್ಚರಿಸುತ್ತಿದ್ದಾನೆ. ಇಲ್ಲಿ ದುರ್ಯೋಧನನು ದ್ರೋಣಾಚಾರ್ಯರ ಶಿಷ್ಯನೇ ಪಾಂಡವರ ಸೇನೆಯನ್ನು ಮುನ್ನಡೆಸುತ್ತಿರುವುದು ದ್ರೋಣಾಚಾರ್ಯರಿಗೆ ಮುಜುಗರವನ್ನುಂಟು ಮಾಡುವ ಉದ್ದೇಶವನ್ನು ಹೊಂದಿದ್ದಾನೆ. ಇದು ದುರ್ಯೋಧನನ ಆತಂಕ ಮತ್ತು ದ್ರೋಣಾಚಾರ್ಯರಲ್ಲಿ ಸಹಾಯವನ್ನು ಯಾಚಿಸುವ ಅವನ ಪ್ರಯತ್ನವನ್ನು ತೋರಿಸುತ್ತದೆ. ಶ್ಲೋಕ 4. ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುದ್ಧಿ ಯುಯುಧಾನೋ ವಿರಾಟಶ್ಚ ದೃಪದಶ್ಚ ಮಹಾರಥಃ. 4. ವಿವರಣೆ. ಇಲ್ಲಿ ದುರ್ಯೋಧನನು ಪಾಂಡವರ ಸೇನೆಯಲ್ಲಿರುವ ಪ್ರಮುಖ ಯೋಧರ ಬಗ್ಗೆ ದ್ರೋಣಾಚಾರ್ಯರಿಗೆ ತಿಳಿಸುತ್ತಿದ್ದಾನೆ. ಯುಯುಧಾನ, ವಿರಾಟ ಮತ್ತು ದೃಪದನಂತಹ ಶೂರ ಮತ್ತು ಮಹಾನ್ ಬಿಲ್ಲುಗಾರರು ಪಾಂಡವರ ಸೇನೆಯಲ್ಲಿದ್ದಾರೆ ಎಂದು ಹೇಳುತ್ತಿದ್ದಾನೆ. ಈ ಯೋಧರು ಭೀಮ ಮತ್ತು ಅರ್ಜುನರಷ್ಟೇ ಶಕ್ತಿಶಾಲಿಗಳು ಎಂದು ದುರ್ಯೋಧನನು ಒತ್ತಿ ಹೇಳುತ್ತಿದ್ದಾನೆ. ಶ್ಲೋಕ 5. ದೃಷ್ಟಕೇತುಶ್ಚೇಕಿತಾನ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ಕುಂತಿ ಭೋಜಶ್ಚ ಶೈಬ್ಯಶ್ಚ ನರಪುಂಗವ. 5. ವಿವರಣೆ. ಇದಲ್ಲದೆ ದೃಷ್ಟಕೇತು, ಚೇಕಿತಾನ, ಕಾಶ್ಯ ಶೂರ ರಾಜ, ಪುರುಜಿತ್, ಕುಂತಿಭೋಜ ಮತ್ತು ಶೈಬ್ಯನಂತಹ ಶ್ರೇಷ್ಠ ಯೋಧರು ಪಾಂಡವರ ಸೇನೆಯಲ್ಲಿದ್ದಾರೆ ಎಂದು ದುರ್ಯೋಧನನು ಹೇಳುತ್ತಿದ್ದಾನೆ. ಇವರೆಲ್ಲರೂ ಶೂರರು ಮತ್ತು ಯುದ್ಧದಲ್ಲಿ ನಿಪುಣರು ಎಂದು ದುರ್ಯೋಧನನು ತಿಳಿಸುತ್ತಿದ್ದಾನೆ. ಶ್ಲೋಕ 6. ಯುದ್ಧಮನ್ಯುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥ. 6. ವಿವರಣೆ. ಧೈರ್ಯಶಾಲಿ ಯುಧಾಮನ್ಯು, ಶೂರ ಉತ್ತಮೌಜ, ಸುಭದ್ರೆಯ ಮಗ ಅಭಿಮನ್ಯು ಮತ್ತು ದ್ರೌಪದಿಯ ಪುತ್ರರು ಉಪಪಾಂಡವರು ಸಹ ಪಾಂಡವರ ಸೇನೆಯಲ್ಲಿದ್ದಾರೆ ಎಂದು ದುರ್ಯೋಧನನು ಹೇಳುತ್ತಿದ್ದಾನೆ. ಇವರೆಲ್ಲರೂ ಮಹಾನ್ ರಥಿಕರು ಮತ್ತು ಯುದ್ಧದಲ್ಲಿ ಶ್ರೇಷ್ಠರು ಎಂದು ದುರ್ಯೋಧನನು ಒತ್ತಿ ಹೇಳುತ್ತಿದ್ದಾನೆ. ಸಾರಾಂಶ. ಈ ಶ್ಲೋಕಗಳಲ್ಲಿ ದುರ್ಯೋಧನನು ದ್ರೋಣಾಚಾರ್ಯರಿಗೆ ಪಾಂಡವರ ಸೇನೆಯಲ್ಲಿರುವ ಪ್ರಮುಖ ಮತ್ತು ಶಕ್ತಿಶಾಲಿ ಯೋಧರ ಬಗ್ಗೆ ತಿಳಿಸುತ್ತಿದ್ದಾನೆ. ದುರ್ಯೋಧನನು ಪಾಂಡವರ ಸೇನೆಯ ಬಲವನ್ನು ಹೆಚ್ಚಿಸಿ ಹೇಳುವ ಮೂಲಕ ದ್ರೋಣಾಚಾರ್ಯರಲ್ಲಿ ಆತಂಕವನ್ನು ಮೂಡಿಸಲು ಪ್ರಯತ್ನಿಸುತ್ತಿದ್ದಾನೆ. ಪಾಂಡವರ ಸೇನೆಯಲ್ಲಿರುವ ಪ್ರಮುಖ ಯೋಧರ ಬಗ್ಗೆ ತಿಳಿಸುವ ಮೂಲಕ ದುರ್ಯೋಧನನು ತನ್ನ ಸೇನೆಯನ್ನು ಬಲಪಡಿಸುವ ಅಗತ್ಯವನ್ನು ದ್ರೋಣಾಚಾರ್ಯರಿಗೆ ಮನವರಿಕೆ ಮಾಡಿಕೊಡಲು ಪ್ರಯತ್ನಿಸುತ್ತಿದ್ದಾನೆ. ಈ ಶ್ಲೋಕಗಳು ಪಾಂಡವರ ಸೇನೆಯಲ್ಲಿರುವ ಶಕ್ತಿಶಾಲಿ ಯೋಧರ ಪರಿಚಯವನ್ನು ನೀಡುತ್ತವೆ ಮತ್ತು ಯುದ್ಧದ ಆರಂಭದ ಸನ್ನಿವೇಶವನ್ನು ವಿವರಿಸುತ್ತವೆ. ಶ್ಲೋಕ 8. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿಸ್ತಥೈವ ಚ. 8. ವಿವರಣೆ. ಈ ಶ್ಲೋಕದಲ್ಲಿ ದುರ್ಯೋಧನನು ತನ್ನ ಸೇನೆಯಲ್ಲಿರುವ ಪ್ರಮುಖ ಯೋಧರ ಪಟ್ಟಿಯನ್ನು ದ್ರೋಣಾಚಾರ್ಯರಿಗೆ ತಿಳಿಸುತ್ತಿದ್ದಾನೆ. ದ್ರೋಣಾಚಾರ್ಯರು, ಭೀಷ್ಮ, ಕರ್ಣ, ಕೃಪಾಚಾರ್ಯರು, ಅಶ್ವತ್ಥಾಮ, ವಿಕರ್ಣ ಮತ್ತು ಭೂರಿಶ್ರವನಂತಹ ಮಹಾನ್ ಯೋಧರು ತನ್ನ ಸೇನೆಯಲ್ಲಿದ್ದಾರೆ ಎಂದು ದುರ್ಯೋಧನನು ಹೇಳುತ್ತಿದ್ದಾನೆ. ಇವರೆಲ್ಲರೂ ಯುದ್ಧದಲ್ಲಿ ಜಯಶೀಲರಾಗುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಎಂದು ದುರ್ಯೋಧನನು ಒತ್ತಿ ಹೇಳುತ್ತಿದ್ದಾನೆ. ಇಲ್ಲಿ ದುರ್ಯೋಧನನು ತನ್ನ ಸೇನೆಯಲ್ಲಿರುವ ಪ್ರಮುಖ ಯೋಧರ ಬಗ್ಗೆ ದ್ರೋಣಾಚಾರ್ಯರಿಗೆ ತಿಳಿಸುವ ಮೂಲಕ ಅವರಿಗೆ ಆತ್ಮವಿಶ್ವಾಸವನ್ನು ತುಂಬಲು ಪ್ರಯತ್ನಿಸುತ್ತಿದ್ದಾನೆ. ಸಾರಾಂಶ. ಈ ಶ್ಲೋಕವು ದುರ್ಯೋಧನನು ತನ್ನ ಸೇನೆಯಲ್ಲಿರುವ ಪ್ರಮುಖ ಯೋಧರ ಬಗ್ಗೆ ದ್ರೋಣಾಚಾರ್ಯರಿಗೆ ತಿಳಿಸುತ್ತಿರುವುದನ್ನು ತೋರಿಸುತ್ತದೆ. ಇದು ದುರ್ಯೋಧನನ ಆತ್ಮವಿಶ್ವಾಸವನ್ನು ತೋರಿಸುತ್ತದೆ ಮತ್ತು ತನ್ನ ಸೇನೆಯನ್ನು ಬಲಪಡಿಸುವ ಅವನ ಪ್ರಯತ್ನವನ್ನು ತೋರಿಸುತ್ತದೆ. ಇದು ಯುದ್ಧದಲ್ಲಿ ಕೌರವ ಸೇನೆಯ ಪ್ರಮುಖ ಪಾತ್ರಧಾರಿಗಳ ಪರಿಚಯವನ್ನು ನೀಡುತ್ತದೆ. ಶ್ಲೋಕ 9. ಅನ್ಯೇ ಚ ಬಹವಃ ಶೂರಮದರ್ಥೇ ತ್ಯಕ್ತಜೀವಿತಾ ನಾನಾಶಸ್ತ್ರ ಪ್ರಹರಣಾಃ ಸರ್ವೇ ಯುದ್ಧ ವಿಶಾರದಾಃ. 9. ವಿವರಣೆ. ಈ ಶ್ಲೋಕದಲ್ಲಿ ದುರ್ಯೋಧನನು ತನ್ನ ಸೇನೆಯಲ್ಲಿರುವ ಇತರ ವೀರ ಯೋಧರ ಬಗ್ಗೆ ದ್ರೋಣಾಚಾರ್ಯರಿಗೆ ತಿಳಿಸುತ್ತಿದ್ದಾನೆ. ನನಗಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಲು ಸಿದ್ಧರಿರುವ ಅನೇಕ ಶೂರ ಯೋಧರು ನಮ್ಮಲ್ಲಿದ್ದಾರೆ ಎಂದು ದುರ್ಯೋಧನನು ಹೇಳುತ್ತಿದ್ದಾನೆ. ಅವರೆಲ್ಲರೂ ವಿವಿಧ ರೀತಿಯ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವ ಯುದ್ಧ ಕಲೆಯಲ್ಲಿ ಪರಿಣಿತರು ಎಂದು ದುರ್ಯೋಧನನು ಒತ್ತಿ ಹೇಳುತ್ತಿದ್ದಾನೆ. ಇಲ್ಲಿ ದುರ್ಯೋಧನನು ತನ್ನ ಸೈನ್ಯದ ಬದ್ಧತೆ ಮತ್ತು ಸಾಮರ್ಥ್ಯವನ್ನು ಎತ್ತಿ ತೋರಿಸುತ್ತಿದ್ದಾನೆ. ದ್ರೋಣಾಚಾರ್ಯರಿಗೆ ಆತ್ಮವಿಶ್ವಾಸವನ್ನು ತುಂಬಲು ಪ್ರಯತ್ನಿಸುತ್ತಿದ್ದಾನೆ.
ತನ್ನ ಸೇನೆಯಲ್ಲಿರುವ ಯೋಧರ ನಿಷ್ಠೆಯನ್ನು ತೋರಿಸುವ ಮೂಲಕ ದುರ್ಯೋಧನನು ದ್ರೋಣಾಚಾರ್ಯರು ತಮ್ಮ ಸೇನೆಯನ್ನು ಸಂಪೂರ್ಣವಾಗಿ ನಂಬುವಂತೆ ಮಾಡುತ್ತಿದ್ದಾನೆ. ಸಾರಾಂಶ: ಈ ಶ್ಲೋಕವು ದುರ್ಯೋಧನನು ತನ್ನ ಸೇನೆಯಲ್ಲಿರುವ ಇತರ ವೀರ ಯೋಧರ ಬಗ್ಗೆ ದ್ರೋಣಾಚಾರ್ಯರಿಗೆ ತಿಳಿಸುತ್ತಿರುವುದನ್ನು ತೋರಿಸುತ್ತದೆ. ಇದು ದುರ್ಯೋಧನನ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ತನ್ನ ಸೇನೆಯನ್ನು ಬಲಪಡಿಸುವ ಅವನ ಪ್ರಯತ್ನವನ್ನು ತೋರಿಸುತ್ತದೆ. ಇದು ಯುದ್ಧದಲ್ಲಿ ಕೌರವ ಸೇನೆಯಲ್ಲಿರುವ ಇತರ ಯೋಧರ ನಿಷ್ಠೆಯನ್ನು ತೋರಿಸುತ್ತದೆ. ಶ್ಲೋಕ 10. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. 10. ವಿವರಣೆ: ಈ ಶ್ಲೋಕದಲ್ಲಿ ದುರ್ಯೋಧನನು ತನ್ನ ಮತ್ತು ಪಾಂಡವರ ಸೈನ್ಯದ ಬಲವನ್ನು ಹೋಲಿಕೆ ಮಾಡುತ್ತಿದ್ದಾನೆ. ನಮ್ಮ ಸೇನೆಯ ಬಲವು ಅಪರಿಮಿತವಾಗಿದೆ ಮತ್ತು ಭೀಷ್ಮ ಪಿತಾಮಹರಿಂದ ರಕ್ಷಿಸಲ್ಪಟ್ಟಿದೆ ಎಂದು ದುರ್ಯೋಧನನು ಹೇಳುತ್ತಿದ್ದಾನೆ. ಆದರೆ ಭೀಮನಿಂದ ರಕ್ಷಿಸಲ್ಪಟ್ಟ ಪಾಂಡವರ ಸೇನೆಯು ಸೀಮಿತವಾಗಿದೆ ಎಂದು ದುರ್ಯೋಧನನು ಹೇಳುತ್ತಿದ್ದಾನೆ. ಇಲ್ಲಿ ದುರ್ಯೋಧನನು ತನ್ನ ಸೈನ್ಯವು ಭೀಷ್ಮ ಪಿತಾಮಹರಂತಹ ಮಹಾನ್ ಯೋಧರಿಂದ ರಕ್ಷಿಸಲ್ಪಟ್ಟಿರುವುದರಿಂದ ಹೆಚ್ಚು ಬಲಶಾಲಿಯಾಗಿದೆ ಎಂದು ಹೇಳುತ್ತಿದ್ದಾನೆ. ಪಾಂಡವರ ಸೈನ್ಯವು ಭೀಮನಿಂದ ರಕ್ಷಿಸಲ್ಪಟ್ಟಿದ್ದರೂ ಅದು ತನ್ನ ಸೈನ್ಯದಷ್ಟು ಬಲಶಾಲಿಯಾಗಿಲ್ಲ ಎಂದು ದುರ್ಯೋಧನನು ಭಾವಿಸುತ್ತಿದ್ದಾನೆ. ಇದರಿಂದ ದುರ್ಯೋಧನನಿಗೆ ತನ್ನ ಸೈನ್ಯದ ಬಗ್ಗೆ ಇರುವ ಅತಿಯಾದ ಆತ್ಮವಿಶ್ವಾಸ ಎಷ್ಟಿತ್ತು ಎಂದು ತಿಳಿಯುತ್ತದೆ. ಸಾರಾಂಶ: ಈ ಶ್ಲೋಕವು ದುರ್ಯೋಧನನು ತನ್ನ ಮತ್ತು ಪಾಂಡವರ ಸೈನ್ಯದ ಬಲವನ್ನು ಹೋಲಿಕೆ ಮಾಡುತ್ತಿರುವುದನ್ನು ತೋರಿಸುತ್ತದೆ. ಇದು ದುರ್ಯೋಧನನ ಅತಿಯಾದ ಆತ್ಮವಿಶ್ವಾಸವನ್ನು ತೋರಿಸುತ್ತದೆ. ಇದು ಯುದ್ಧದಲ್ಲಿ ಕೌರವ ಸೇನೆ ಮತ್ತು ಪಾಂಡವರ ಸೇನೆಗಳ ಬಲದ ಹೋಲಿಕೆಯನ್ನು ನೀಡುತ್ತದೆ. ಶ್ಲೋಕ 11. ಅಯನೇಷು ಚ ಸರ್ವೇಷು ಯಥಾಭಾಗಮವಸ್ಥಿತಾಃ ಭೀಷ್ಮಮೇವಾಭಿರಕ್ಷಾಂತು ಭವಂತಾ ಸರ್ವ ಏವ ಹಿ. 11. ವಿವರಣೆ: ಈ ಶ್ಲೋಕದಲ್ಲಿ ದುರ್ಯೋಧನನು ತನ್ನ ಸೇನೆಯಲ್ಲಿರುವ ಪ್ರಮುಖ ಯೋಧರಿಗೆ ಭೀಷ್ಮ ಪಿತಾಮಹರನ್ನು ರಕ್ಷಿಸುವಂತೆ ಸೂಚಿಸುತ್ತಿದ್ದಾನೆ. ನೀವೆಲ್ಲರೂ ನಿಮ್ಮ ನಿಮ್ಮ ಸ್ಥಾನಗಳಲ್ಲಿ ನಿಂತು ಭೀಷ್ಮ ಪಿತಾಮಹರನ್ನು ರಕ್ಷಿಸಿ ಎಂದು ದುರ್ಯೋಧನನು ಹೇಳುತ್ತಿದ್ದಾನೆ. ಇಲ್ಲಿ ದುರ್ಯೋಧನನು ಭೀಷ್ಮ ಪಿತಾಮಹರನ್ನು ತನ್ನ ಸೈನ್ಯದ ಪ್ರಮುಖ ರಕ್ಷಕರನ್ನಾಗಿ ಪರಿಗಣಿಸುತ್ತಿದ್ದಾನೆ. ಭೀಷ್ಮ ಪಿತಾಮಹರು ಯುದ್ಧದಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ಎಂದು ದುರ್ಯೋಧನನು ನಂಬುತ್ತಿದ್ದಾನೆ. ಆದ್ದರಿಂದ ಭೀಷ್ಮ ಪಿತಾಮಹರನ್ನು ರಕ್ಷಿಸುವುದು ತನ್ನ ಸೈನ್ಯದ ಪ್ರಮುಖ ಕರ್ತವ್ಯ ಎಂದು ದುರ್ಯೋಧನನು ಹೇಳುತ್ತಿದ್ದಾನೆ. ಇದರಿಂದ ದುರ್ಯೋಧನನಿಗೆ ಭೀಷ್ಮ ಪಿತಾಮಹರ ಮೇಲೆ ಇರುವ ನಂಬಿಕೆ ಎಷ್ಟಿತ್ತು ಎಂದು ತಿಳಿಯುತ್ತದೆ. ಸಾರಾಂಶ: ಈ ಶ್ಲೋಕವು ದುರ್ಯೋಧನನು ತನ್ನ ಸೇನೆಯಲ್ಲಿರುವ ಪ್ರಮುಖ ಯೋಧರಿಗೆ ಭೀಷ್ಮ ಪಿತಾಮಹರನ್ನು ರಕ್ಷಿಸುವಂತೆ ಸೂಚಿಸುತ್ತಿರುವುದನ್ನು ತೋರಿಸುತ್ತದೆ. ಇದು ದುರ್ಯೋಧನನ ಯುದ್ಧತಂತ್ರವನ್ನು ತೋರಿಸುತ್ತದೆ. ಇದು ಯುದ್ಧದಲ್ಲಿ ಭೀಷ್ಮ ಪಿತಾಮಹರ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ. ಶ್ಲೋಕ 12. ತಸ್ಯ ಸಂಜನಯನ್ ಹರ್ಷಂ ಕುರು ವೃದ್ಧ ಪಿತಾಮಹ ಸಿಂಹನಾದಂ ವಿನದ್ಯೋಚ್ಚೈ ಶಂಖಂ ದದ್ಮೌ ಪ್ರತಾಪವಾನ್. 12. ವಿವರಣೆ: ಈ ಶ್ಲೋಕದಲ್ಲಿ ಭೀಷ್ಮ ಪಿತಾಮಹರು ದುರ್ಯೋಧನನಿಗೆ ಸಂತೋಷವನ್ನುಂಟು ಮಾಡಲು ಏನು ಮಾಡಿದರು ಎಂದು ಹೇಳಲಾಗಿದೆ. ಕುರುವಂಶದ ಹಿರಿಯರಾದ ಮತ್ತು ಶಕ್ತಿಶಾಲಿಯಾದ ಭೀಷ್ಮ ಪಿತಾಮಹರು ಸಿಂಹದಂತೆ ಗರ್ಜಿಸಿ ತಮ್ಮ ಶಂಖವನ್ನು ಜೋರಾಗಿ ಊದಿದರು. ಇದು ದುರ್ಯೋಧನನಿಗೆ ಸಂತೋಷವನ್ನುಂಟು ಮಾಡಿತು ಮತ್ತು ಅವನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿತು. ಭೀಷ್ಮ ಪಿತಾಮಹರು ಯುದ್ಧದ ಆರಂಭವನ್ನು ಘೋಷಿಸಲು ಮತ್ತು ತಮ್ಮ ಸೈನ್ಯವನ್ನು ಹುರಿದುಂಬಿಸಲು ಶಂಖವನ್ನು ಊದಿದರು. ಈ ಶ್ಲೋಕವು ಭೀಷ್ಮ ಪಿತಾಮಹರ ಶೌರ್ಯ ಮತ್ತು ದುರ್ಯೋಧನನಿಗೆ ಅವರು ನೀಡಿದ ಬೆಂಬಲವನ್ನು ತೋರಿಸುತ್ತದೆ. ಇದರಿಂದ ಭೀಷ್ಮ ಪಿತಾಮಹರು ದುರ್ಯೋಧನನಿಗೆ ಬೆಂಬಲವಾಗಿ ನಿಂತಿದ್ದು ಮತ್ತು ದುರ್ಯೋಧನನಿಗೆ ಅವರಿಗಿರುವ ಬೆಂಬಲದ ಬಗ್ಗೆ ಇದ್ದ ನಂಬಿಕೆ ಎಷ್ಟಿತ್ತು ಎಂದು ತಿಳಿಯುತ್ತದೆ. ಸಾರಾಂಶ: ಈ ಶ್ಲೋಕವು ಯುದ್ಧದ ಆರಂಭದಲ್ಲಿ ಭೀಷ್ಮ ಪಿತಾಮಹರು ಮಾಡಿದ ಕಾರ್ಯವನ್ನು ವಿವರಿಸುತ್ತದೆ. ಇದು ಭೀಷ್ಮ ಪಿತಾಮಹರ ಶೌರ್ಯ ಮತ್ತು ದುರ್ಯೋಧನನಿಗೆ ಅವರು ನೀಡಿದ ಬೆಂಬಲವನ್ನು ತೋರಿಸುತ್ತದೆ. ಇದು ಯುದ್ಧದ ಆರಂಭದ ಉತ್ಸಾಹ ಮತ್ತು ಶಕ್ತಿಯನ್ನು ತೋರಿಸುತ್ತದೆ. ಶ್ಲೋಕ 13. ತಥಾ ಶಂಖಾಶ್ಚ ಭೇರ್ಯಶ್ಚ ಪಣವಾನಕ ಗೋಮುಖಾಃ ಸಹಸೈವಾಭ್ಯಹನ್ಯಂತ ಸ ಶಬ್ದಸ್ತು ಮೂಲೋಯಭವತ್. 13. ವಿವರಣೆ: ಈ ಶ್ಲೋಕವು ಭೀಷ್ಮ ಪಿತಾಮಹರು ಶಂಖವನ್ನು ಊದಿದ ನಂತರ ಏನಾಯಿತು ಎಂದು ವಿವರಿಸುತ್ತದೆ. ಭೀಷ್ಮ ಪಿತಾಮಹರು ಶಂಖವನ್ನು ಊದಿದ ನಂತರ ಕೌರವ ಸೇನೆಯಲ್ಲಿನ ಇತರ ಯೋಧರು ತಮ್ಮ ಶಂಖಗಳು, ನಗಾರಿಗಳು, ಡೋಲುಗಳು, ತುತ್ತೂರಿಗಳು ಮತ್ತು ಕೊಂಬುಗಳನ್ನು ಒಟ್ಟಿಗೆ ಊದಿದರು. ಈ ಎಲ್ಲ ವಾದ್ಯಗಳ ಶಬ್ದವು ಒಟ್ಟಿಗೆ ಸೇರಿ ದೊಡ್ಡದಾದ ಮತ್ತು ಭಯಾನಕವಾದ ಶಬ್ದವನ್ನು ಉಂಟುಮಾಡಿತು. ಈ ಶಬ್ದವು ಯುದ್ಧದ ಆರಂಭವನ್ನು ಸೂಚಿಸಿತು ಮತ್ತು ಕೌರವ ಸೈನ್ಯದ ಉತ್ಸಾಹವನ್ನು ಹೆಚ್ಚಿಸಿತು. ಇಲ್ಲಿ ಶಂಖ ಮತ್ತು ಬೇರೆ ವಾದ್ಯಗಳ ಶಬ್ದವು ಯುದ್ಧದ ವಾತಾವರಣವನ್ನು ಸೃಷ್ಟಿಸಿತು. ಇದು ಯುದ್ಧದ ಆರಂಭದಲ್ಲಿನ ಕೋಲಾಹಲವನ್ನು ವಿವರಿಸುತ್ತದೆ. ಸಾರಾಂಶ:
ಈ ಶ್ಲೋಕವು ಯುದ್ಧದ ಆರಂಭದಲ್ಲಿನ ಕೋಲಾಹಲವನ್ನು ವಿವರಿಸುತ್ತದೆ. ಇದು ಕೌರವ ಸೈನ್ಯದ ಉತ್ಸಾಹ ಮತ್ತು ಶಕ್ತಿಯನ್ನು ತೋರಿಸುತ್ತದೆ. ಇದು ಯುದ್ಧದ ವಾತಾವರಣವನ್ನು ಸೃಷ್ಟಿಸುವಲ್ಲಿ ವಾದ್ಯಗಳ ಪಾತ್ರವನ್ನು ಎತ್ತಿ ತೋರಿಸುತ್ತದೆ. ಶ್ಲೋಕ 14. ತಥಾ ಶ್ವೇತೈರ್ಹಯೈರ್ಯುಕ್ತೆ ಮಹತಿ ಸ್ಯಂದನೆ ಸ್ಥಿತೌ ಮಾಧವ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದಧ್ಮತು. 14. ವಿವರಣೆ. ಈ ಶ್ಲೋಕದಲ್ಲಿ ಪಾಂಡವ ಸೇನೆಯಲ್ಲಿನ ಶಂಖನಾದದ ಬಗ್ಗೆ ವಿವರಿಸಲಾಗಿದೆ. ಬಿಳಿ ಕುದುರೆಗಳಿಂದ ಎಳೆಯಲ್ಪಟ್ಟ ದೊಡ್ಡ ರಥದಲ್ಲಿ ಕೃಷ್ಣ ಮತ್ತು ಅರ್ಜುನರು ಕುಳಿತಿದ್ದರು. ಅವರು ತಮ್ಮ ದಿವ್ಯ ಶಂಖಗಳನ್ನು ಊದಿದರು. ಇಲ್ಲಿ ಕೃಷ್ಣನನ್ನು ಮಾಧವ ಎಂದು ಕರೆಯಲಾಗಿದೆ. ಇದು ಪಾಂಡವರ ಶಂಖನಾದದ ಆರಂಭವನ್ನು ಸೂಚಿಸುತ್ತದೆ. ಇದು ಕೌರವ ಸೇನೆಯ ಶಂಖನಾದದ ನಂತರ ನಡೆಯಿತು. ಬಿಳಿ ಕುದುರೆಗಳು ಮತ್ತು ದಿವ್ಯ ಶಂಖಗಳು ಪಾಂಡವರ ಶಕ್ತಿಯನ್ನು ಮತ್ತು ಪವಿತ್ರತೆಯನ್ನು ಸೂಚಿಸುತ್ತವೆ. ಇದು ಯುದ್ಧದ ಆರಂಭದಲ್ಲಿನ ಪವಿತ್ರ ವಾತಾವರಣವನ್ನು ವಿವರಿಸುತ್ತದೆ. ಸಾರಾಂಶ. ಈ ಶ್ಲೋಕವು ಪಾಂಡವರ ಶಂಖನಾದದ ಆರಂಭವನ್ನು ವಿವರಿಸುತ್ತದೆ. ಇದು ಕೃಷ್ಣ ಮತ್ತು ಅರ್ಜುನರ ದಿವ್ಯತೆಯನ್ನು ತೋರಿಸುತ್ತದೆ. ಇದು ಯುದ್ಧದ ಆರಂಭದಲ್ಲಿನ ಪವಿತ್ರ ವಾತಾವರಣವನ್ನು ಎತ್ತಿ ತೋರಿಸುತ್ತದೆ. ಶ್ಲೋಕ 15. ಪಾಂಚಜನ್ಯಂ ಹೃಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದದ್ಮೌ ಮಹಾಶಂಖಂ ಭೀಮಕರ್ಮ ವೃಕೋದರ. 15. ವಿವರಣೆ. ಈ ಶ್ಲೋಕವು ಪಾಂಡವರ ಸೇನೆಯಲ್ಲಿನ ಪ್ರಮುಖ ಯೋಧರು ಊದಿದ ಶಂಖಗಳ ಬಗ್ಗೆ ವಿವರಿಸುತ್ತದೆ. ಕೃಷ್ಣನು ತನ್ನ ಶಂಖವಾದ ಪಾಂಚಜನ್ಯವನ್ನು ಊದಿದನು. ಅರ್ಜುನನು ತನ್ನ ಶಂಖವಾದ ದೇವದತ್ತವನ್ನು ಊದಿದನು. ಭೀಮನು ತನ್ನ ಶಂಖವಾದ ಪೌಂಡ್ರವನ್ನು ಊದಿದನು. ಇಲ್ಲಿ ಕೃಷ್ಣನನ್ನು ಹೃಷಿಕೇಶ ಎಂದು ಕರೆಯಲಾಗಿದೆ ಮತ್ತು ಅರ್ಜುನನನ್ನು ಧನಂಜಯ ಎಂದು ಕರೆಯಲಾಗಿದೆ ಮತ್ತು ಭೀಮನನ್ನು ವೃಕೋದರ ಎಂದು ಕರೆಯಲಾಗಿದೆ. ಪ್ರತಿಯೊಬ್ಬ ಯೋಧನು ತನ್ನದೇ ಆದ ವಿಶಿಷ್ಟ ಶಂಖವನ್ನು ಊದಿದನು. ಇದು ಅವರ ಶಕ್ತಿ ಮತ್ತು ಪ್ರಾಮುಖ್ಯತೆಯನ್ನು ಸೂಚಿಸುತ್ತದೆ. ಇದು ಯುದ್ಧದ ಆರಂಭದಲ್ಲಿನ ಶಂಖನಾದದ ವೈವಿಧ್ಯತೆಯನ್ನು ತೋರಿಸುತ್ತದೆ. ಇಲ್ಲಿ ಭೀಮನನ್ನು ಹೊಟ್ಟೆಬಾಕತನದ ಭಕ್ಷಕ ಮತ್ತು ಕಠಿಣ ಕಾರ್ಯಗಳನ್ನು ನಿರ್ವಹಿಸುವ ಭೀಮನು ಎಂದು ವರ್ಣಿಸಲಾಗಿದೆ. ಇದು ಪಾಂಡವರ ವೈಯಕ್ತಿಕ ಶಕ್ತಿ ಮತ್ತು ಶೌರ್ಯವನ್ನು ಎತ್ತಿ ತೋರಿಸುತ್ತದೆ. ಸಾರಾಂಶ. ಈ ಶ್ಲೋಕವು ಪಾಂಡವರ ಪ್ರಮುಖ ಯೋಧರು ಊದಿದ ಶಂಖಗಳ ಬಗ್ಗೆ ವಿವರಿಸುತ್ತದೆ. ಇದು ಪಾಂಡವರ ವೈಯಕ್ತಿಕ ಶಕ್ತಿ ಮತ್ತು ಶೌರ್ಯವನ್ನು ತೋರಿಸುತ್ತದೆ. ಇದು ಯುದ್ಧದ ಆರಂಭದಲ್ಲಿನ ಶಂಖನಾದದ ವೈವಿಧ್ಯತೆಯನ್ನು ಎತ್ತಿ ತೋರಿಸುತ್ತದೆ. ಭಗರಾಗಿ. ಶ್ಲೋಕ 16. ಅನಂತ ವಿಜಯಂ ರಾಜ ಕುಂತಿಪುತ್ರೋ ಯುಧಿಷ್ಠಿರ ನಕುಲ ಸಹದೇವಶ್ಚ ಸುಘೋಷಮಣಿ ಪುಷ್ಪಕೌ. 16. ವಿವರಣೆ. ಈ ಶ್ಲೋಕವು ಯುಧಿಷ್ಠಿರ, ನಕುಲ ಮತ್ತು ಸಹದೇವರು ಊದಿದ ಶಂಖಗಳ ಬಗ್ಗೆ ವಿವರಿಸುತ್ತದೆ. ಕುಂತಿಯ ಮಗನಾದ ರಾಜ ಯುಧಿಷ್ಠಿರನು ಅನಂತ ವಿಜಯ ಎಂಬ ಶಂಖವನ್ನು ಊದಿದನು. ನಕುಲ ಮತ್ತು ಸಹದೇವರು ಸುಘೋಷ ಮತ್ತು ಮಣಿಪುಷ್ಪಕ ಎಂಬ ಶಂಖಗಳನ್ನು ಊದಿದರು. ಇದು ಪಾಂಡವರ ಸೇನೆಯಲ್ಲಿನ ಇತರ ಪ್ರಮುಖ ಯೋಧರು ಯುದ್ಧದ ಆರಂಭದಲ್ಲಿ ಶಂಖಗಳನ್ನು ಊದಿದರು ಎಂಬುದನ್ನು ತೋರಿಸುತ್ತದೆ. ಶ್ಲೋಕ 17. ಕಾಶ್ಯಶ್ಚ ಪರಮೇಶ್ವಾಸ ಶಿಖಂಡಿ ಚ ಮಹಾರಥ ಧೃಷ್ಟದ್ಯುಮ್ನೋ ವಿರಾಟಶ್ಚ ಸತ್ಯಕಿಶ್ಚಾಪರಾಜಿತ. 17. ವಿವರಣೆ. ಈ ಶ್ಲೋಕವು ಕಾಶ್ಯ ರಾಜ, ಶಿಖಂಡಿ, ಧೃಷ್ಟದ್ಯುಮ್ನ, ವಿರಾಟ ಮತ್ತು ಸಾತ್ಯಕಿ ಊದಿದ ಶಂಖಗಳ ಬಗ್ಗೆ ವಿವರಿಸುತ್ತದೆ. ಕಾಶ್ಯ ಶ್ರೇಷ್ಠ ಬಿಲ್ಲುಗಾರ, ಮಹಾನ್ ರಥಿಕ ಶಿಖಂಡಿ, ಧೃಷ್ಟದ್ಯುಮ್ನ, ವಿರಾಟ ಮತ್ತು ಅಜೇಯ ಸಾತ್ಯಕಿ ಇವರು ತಮ್ಮ ತಮ್ಮ ಶಂಖಗಳನ್ನು ಊದಿದರು. ಇದು ಪಾಂಡವರ ಸೇನೆಯಲ್ಲಿನ ಇತರ ಶಕ್ತಿಶಾಲಿ ಯೋಧರು ಸಹ ಯುದ್ಧದಲ್ಲಿ ಭಾಗವಹಿಸಿದರು ಎಂಬುದನ್ನು ತೋರಿಸುತ್ತದೆ. ಶ್ಲೋಕ 18. ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹು ಶಂಖಾನ್ ದದ್ಮು ಪೃಥಕ್ ಪೃಥಕ್. 18. ವಿವರಣೆ. ಈ ಶ್ಲೋಕವು ದ್ರುಪದ, ದ್ರೌಪದಿಯ ಪುತ್ರರು ಮತ್ತು ಅಭಿಮನ್ಯು ಊದಿದ ಶಂಖಗಳ ಬಗ್ಗೆ ವಿವರಿಸುತ್ತದೆ. ದ್ರುಪದ, ದ್ರೌಪದಿಯ 5 ಪುತ್ರರು, ಉಪಪಾಂಡವರು ಮತ್ತು ಶಕ್ತಿಶಾಲಿ ಅಭಿಮನ್ಯು ಎಲ್ಲರೂ ತಮ್ಮ ತಮ್ಮ ಶಂಖಗಳನ್ನು ಊದಿದರು. ಇದು ಪಾಂಡವರ ಸೇನೆಯಲ್ಲಿನ ಎಲ್ಲಾ ಪ್ರಮುಖ ಯೋಧರು ಯುದ್ಧದ ಆರಂಭದಲ್ಲಿ ಶಂಖಗಳನ್ನು ಊದಿದರು ಎಂಬುದನ್ನು ತೋರಿಸುತ್ತದೆ. ಇಲ್ಲಿ ಪೃಥಿವೀಪತೆ ಎಂದು ಸಂಬೋಧಿಸಿರುವುದು ಧೃತರಾಷ್ಟ್ರನಿಗೆ. ಇದು ಪಾಂಡವರ ಸೇನೆಯಲ್ಲಿನ ಒಗ್ಗಟ್ಟನ್ನು ಮತ್ತು ಶಕ್ತಿಯನ್ನು ತೋರಿಸುತ್ತದೆ. ಸಾರಾಂಶ. ಈ ಶ್ಲೋಕಗಳು ಪಾಂಡವರ ಸೇನೆಯಲ್ಲಿನ ವಿವಿಧ ಯೋಧರು ಊದಿದ ಶಂಖಗಳ ಬಗ್ಗೆ ವಿವರಿಸುತ್ತವೆ. ಇದು ಪಾಂಡವರ ಸೇನೆಯಲ್ಲಿನ ಒಗ್ಗಟ್ಟನ್ನು, ಶಕ್ತಿಯನ್ನು ಮತ್ತು ವೈವಿಧ್ಯತೆಯನ್ನು ತೋರಿಸುತ್ತದೆ. ಇದು ಯುದ್ಧದ ಆರಂಭದಲ್ಲಿನ ಶಂಖನಾದದ ವೈಭವವನ್ನು ಎತ್ತಿ ತೋರಿಸುತ್ತದೆ. ಶ್ಲೋಕ 19. ಸ ಘೋಷೋ ಧಾರ್ತರಾಷ್ಟ್ರಾಣಾಂ ಹೃದಯಾನಿ ವ್ಯದಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋಭ್ಯನುನಾದಯನ್. ಶ್ಲೋಕ 19. ಸ ಘೋಷೋ ಧಾರ್ತರಾಷ್ಟ್ರಾಣಾಂ ಹೃದಯಾನಿ ವ್ಯದಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋಭ್ಯನುನಾದಯನ್. ವಿವರಣೆ.
ಈ ಶ್ಲೋಕವು ಪಾಂಡವರ ಶಂಖನಾದದ ಪರಿಣಾಮವನ್ನು ವಿವರಿಸುತ್ತದೆ. ಪಾಂಡವರು ಊದಿದ ಶಂಖಗಳ ಭಯಾನಕ ಶಬ್ದವು ಆಕಾಶ ಮತ್ತು ಭೂಮಿಯಲ್ಲಿ ಪ್ರತಿಧ್ವನಿಸಿತು. ಈ ಶಬ್ದವು ಧೃತರಾಷ್ಟ್ರನ ಮಕ್ಕಳಾದ ಕೌರವರ ಹೃದಯಗಳನ್ನು ಛಿದ್ರಗೊಳಿಸಿತು. ಇಲ್ಲಿ ಪಾಂಡವರ ಶಂಖನಾದವು ಕೌರವರಲ್ಲಿ ಭಯವನ್ನು ಉಂಟುಮಾಡಿತು ಎಂಬುದನ್ನು ತೋರಿಸುತ್ತದೆ. ಇದು ಪಾಂಡವರ ಶಕ್ತಿಯನ್ನು ಮತ್ತು ಕೌರವರ ದುರ್ಬಲತೆಯನ್ನು ಸೂಚಿಸುತ್ತದೆ. ಇದು ಯುದ್ಧದ ಆರಂಭದಲ್ಲಿನ ಭಯಾನಕ ವಾತಾವರಣವನ್ನು ವಿವರಿಸುತ್ತದೆ. ಸಾರಾಂಶ: ಈ ಶ್ಲೋಕವು ಪಾಂಡವರ ಶಂಖನಾದದ ಪರಿಣಾಮವನ್ನು ವಿವರಿಸುತ್ತದೆ. ಇದು ಪಾಂಡವರ ಶಕ್ತಿ ಮತ್ತು ಕೌರವರ ದುರ್ಬಲತೆಯನ್ನು ತೋರಿಸುತ್ತದೆ. ಇದು ಯುದ್ಧದ ಆರಂಭದಲ್ಲಿನ ಭಯಾನಕ ವಾತಾವರಣವನ್ನು ಎತ್ತಿ ತೋರಿಸುತ್ತದೆ. ಶ್ಲೋಕ 20. ಅಥ ವ್ಯವಸ್ಥಿತ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜ ಪ್ರವೃತ್ತೆ ಶಾಸ್ತ್ರ ಸಂಪತೆ ಧನುರುದ್ಯಮ್ಯ ಪಾಂಡವ. ಶ್ಲೋಕ 20. ಅಥ ವ್ಯವಸ್ಥಿತ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜ ಪ್ರವೃತ್ತೆ ಶಾಸ್ತ್ರ ಸಂಪತೆ ಧನುರುದ್ಯಮ್ಯ ಪಾಂಡವ. 20. ಹೃಷಿಕೇಶಂ ತದಾ ವಾಕ್ಯಮಿದಮಾಹ ಮಹೀಪತೆ. ವಿವರಣೆ: ಈ ಶ್ಲೋಕದಲ್ಲಿ ಅರ್ಜುನನು ಕೌರವ ಸೈನ್ಯವನ್ನು ನೋಡಿದಾಗ ಏನಾಯಿತು ಎಂಬುದನ್ನು ವಿವರಿಸಲಾಗಿದೆ. ಅರ್ಜುನನ ರಥದ ಧ್ವಜದಲ್ಲಿ ಹನುಮಂತನ ಚಿಹ್ನೆ ಕಪಿಧ್ವಜ ಇತ್ತು. ಯುದ್ಧವು ಪ್ರಾರಂಭವಾಗುವ ಹಂತದಲ್ಲಿ ಅರ್ಜುನನು ತನ್ನ ಬಿಲ್ಲನ್ನು ಎತ್ತಿ ಕೃಷ್ಣನಿಗೆ ಹೃಷಿಕೇಶ ಮಾತನಾಡಲು ಪ್ರಾರಂಭಿಸಿದನು. ಇಲ್ಲಿ ಅರ್ಜುನನ ರಥದ ಧ್ವಜದಲ್ಲಿ ಹನುಮಂತನ ಚಿಹ್ನೆ ಇರುವುದು ಅವನ ಶಕ್ತಿ ಮತ್ತು ಧೈರ್ಯವನ್ನು ಸೂಚಿಸುತ್ತದೆ. ಯುದ್ಧದ ಆರಂಭದಲ್ಲಿ ಅರ್ಜುನನು ಕೃಷ್ಣನಿಗೆ ಮಾತನಾಡಲು ಆರಂಭಿಸುವುದು ಅವನ ಗೊಂದಲ ಮತ್ತು ಮಾರ್ಗದರ್ಶನದ ಅಗತ್ಯವನ್ನು ಸೂಚಿಸುತ್ತದೆ. ಇಲ್ಲಿ ಅರ್ಜುನನ ಮನಸ್ಸಿನಲ್ಲಿ ಯುದ್ಧದ ಬಗ್ಗೆ ಸಂಶಯಗಳು ಮತ್ತು ಗೊಂದಲಗಳು ಪ್ರಾರಂಭವಾಗುತ್ತವೆ. ಇಲ್ಲಿ ಮಹೀಪತೆ ಎಂದು ಸಂಬೋಧಿಸಿರುವುದು ಧೃತರಾಷ್ಟ್ರನಿಗೆ. ಸಾರಾಂಶ: ಈ ಶ್ಲೋಕವು ಅರ್ಜುನನು ಕೌರವ ಸೈನ್ಯವನ್ನು ನೋಡಿದಾಗ ಏನಾಯಿತು ಎಂಬುದನ್ನು ವಿವರಿಸುತ್ತದೆ. ಇದು ಅರ್ಜುನನ ಗೊಂದಲ ಮತ್ತು ಕೃಷ್ಣನ ಮಾರ್ಗದರ್ಶನದ ಅಗತ್ಯವನ್ನು ತೋರಿಸುತ್ತದೆ. ಇದು ಯುದ್ಧದ ಆರಂಭದಲ್ಲಿ ಅರ್ಜುನನ ಮಾನಸಿಕ ಸ್ಥಿತಿಯನ್ನು ಎತ್ತಿ ತೋರಿಸುತ್ತದೆ. ಶ್ಲೋಕ 23. ಯೋತ್ಸ್ಯಮಾನನ ವೇಕ್ಷೆಯಹಂ ಯ ಏತಯತ್ರ ಸಮಾಗತ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇರ್ಯುದ್ಧೇ ಪ್ರಿಯಚಿಕೀರ್ಷವ. 23. ಶ್ಲೋಕ 23. ಯೋತ್ಸ್ಯಮಾನನ ವೇಕ್ಷೆಯಹಂ ಯ ಏತಯತ್ರ ಸಮಾಗತ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇರ್ಯುದ್ಧೇ ಪ್ರಿಯಚಿಕೀರ್ಷವ. 23. ವಿವರಣೆ: ಈ ಶ್ಲೋಕದಲ್ಲಿ ಅರ್ಜುನನು ತನ್ನ ಉದ್ದೇಶವನ್ನು ವಿವರಿಸುತ್ತಾನೆ. ದುಷ್ಟಬುದ್ಧಿಯುಳ್ಳ ಧೃತರಾಷ್ಟ್ರನ ಮಗನಾದ ದುರ್ಯೋಧನನ ಪರವಾಗಿ ಹೋರಾಡಲು ಬಂದಿರುವವರನ್ನು ನೋಡಲು ಬಯಸುತ್ತೇನೆ ಎಂದು ಅರ್ಜುನನು ಹೇಳುತ್ತಿದ್ದಾನೆ. ಅವರು ದುರ್ಯೋಧನನನ್ನು ಮೆಚ್ಚಿಸಲು ಬಯಸುವುದನ್ನು ನೋಡಲು ನಾನು ಬಯಸುತ್ತೇನೆ ಎಂದು ಅರ್ಜುನನು ಹೇಳುತ್ತಿದ್ದಾನೆ. ಇಲ್ಲಿ ಅರ್ಜುನನು ಯುದ್ಧದಲ್ಲಿ ಭಾಗವಹಿಸುವವರ ಉದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳಲು ಬಯಸುತ್ತಿದ್ದಾನೆ. ಅರ್ಜುನನಿಗೆ ದುರ್ಯೋಧನನ ದುಷ್ಟತನದ ಬಗ್ಗೆ ಇರುವ ಅಭಿಪ್ರಾಯವನ್ನು ಇದು ತೋರಿಸುತ್ತದೆ. ಇದು ಯುದ್ಧದ ಆರಂಭದಲ್ಲಿ ಅರ್ಜುನನ ಮಾನಸಿಕ ಸ್ಥಿತಿಯನ್ನು ವಿವರಿಸುತ್ತದೆ. ಅಲ್ಲಿ ಅವನು ತನ್ನ ಕರ್ತವ್ಯ ಮತ್ತು ಧರ್ಮದ ಬಗ್ಗೆ ಯೋಚಿಸುತ್ತಿದ್ದಾನೆ. ಸಾರಾಂಶ: ಈ ಶ್ಲೋಕವು ಅರ್ಜುನನು ಯುದ್ಧದಲ್ಲಿ ಭಾಗವಹಿಸುವವರ ಉದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳಲು ಬಯಸುತ್ತಿರುವುದನ್ನು ತೋರಿಸುತ್ತದೆ. ಇದು ದುರ್ಯೋಧನನ ದುಷ್ಟತನದ ಬಗ್ಗೆ ಅರ್ಜುನನ ಅಭಿಪ್ರಾಯವನ್ನು ತೋರಿಸುತ್ತದೆ. ಇದು ಯುದ್ಧದ ಆರಂಭದಲ್ಲಿ ಅರ್ಜುನನ ಮಾನಸಿಕ ಸ್ಥಿತಿಯನ್ನು ಎತ್ತಿ ತೋರಿಸುತ್ತದೆ. ಶ್ಲೋಕ 24. ಸಂಜಯ ಉವಾಚ ಏವಮುಕ್ತೋ ಹೃಷಿಕೇಶೋ ಗುಡಾಕೇಶನ ಭಾರತ ಸೇನಾಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಶ್ಲೋಕ 24. ಸಂಜಯ ಉವಾಚ ಏವಮುಕ್ತೋ ಹೃಷಿಕೇಶೋ ಗುಡಾಕೇಶನ ಭಾರತ ಸೇನಾಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. 24. ವಿವರಣೆ: ಈ ಶ್ಲೋಕದಲ್ಲಿ ಅರ್ಜುನನ ಕೋರಿಕೆಯಂತೆ ಕೃಷ್ಣನು ರಥವನ್ನು ಎರಡೂ ಸೈನ್ಯಗಳ ನಡುವೆ ನಿಲ್ಲಿಸಿದ ಬಗ್ಗೆ ಹೇಳಲಾಗಿದೆ. ಸಂಜಯನು ಧೃತರಾಷ್ಟ್ರನಿಗೆ ಯುದ್ಧದ ದೃಶ್ಯಗಳನ್ನು ವಿವರಿಸುತ್ತಿದ್ದಾನೆ. ಅರ್ಜುನನು ಗುಡಾಕೇಶ ಕೃಷ್ಣನಿಗೆ ಹೃಷಿಕೇಶ ರಥವನ್ನು ಎರಡೂ ಸೈನ್ಯಗಳ ಮಧ್ಯೆ ನಿಲ್ಲಿಸುವಂತೆ ಕೇಳಿದನು. ಕೃಷ್ಣನು ಅರ್ಜುನನ ಮಾತನ್ನು ಕೇಳಿ ರಥವನ್ನು ಎರಡೂ ಸೈನ್ಯಗಳ ಮಧ್ಯೆ ನಿಲ್ಲಿಸಿದನು. ಇಲ್ಲಿ ಅರ್ಜುನನು ಯುದ್ಧ ಭೂಮಿಯಲ್ಲಿನ ಪರಿಸ್ಥಿತಿಯನ್ನು ಸ್ಪಷ್ಟವಾಗಿ ನೋಡಲು ಬಯಸಿದ್ದನು. ಕೃಷ್ಣನು ಅರ್ಜುನನ ಕೋರಿಕೆಯನ್ನು ಈಡೇರಿಸುವ ಮೂಲಕ ಅವನಿಗೆ ಸಹಾಯ ಮಾಡಿದನು. ಇಲ್ಲಿ ಗುಡಾಕೇಶ ಎಂದರೆ ನಿದ್ರೆಯನ್ನು ಗೆದ್ದವನು. ಇದು ಅರ್ಜುನನ ಒಂದು ಹೆಸರು. ಸಾರಾಂಶ: ಈ ಶ್ಲೋಕವು ಅರ್ಜುನನ ಕೋರಿಕೆಯಂತೆ ಕೃಷ್ಣನು ರಥವನ್ನು ಎರಡೂ ಸೈನ್ಯಗಳ ಮಧ್ಯೆ ನಿಲ್ಲಿಸಿದ ಬಗ್ಗೆ ವಿವರಿಸುತ್ತದೆ. ಇದು ಅರ್ಜುನನ ಗೊಂದಲ ಮತ್ತು ಯುದ್ಧದ ಬಗ್ಗೆ ಅವನ ಆತಂಕವನ್ನು ತೋರಿಸುತ್ತದೆ. ಇದು ಯುದ್ಧದ ಆರಂಭದಲ್ಲಿ ಅರ್ಜುನನ ಮಾನಸಿಕ ಸ್ಥಿತಿಯನ್ನು ಎತ್ತಿ ತೋರಿಸುತ್ತದೆ. ಅಲ್ಲಿ ಅವನು ತನ್ನ ಕರ್ತವ್ಯ ಮತ್ತು ಭಾವನೆಗಳ ನಡುವೆ ಹೋರಾಡುತ್ತಿದ್ದಾನೆ. ಭಗವದ್ ಶ್ಲೋಕ 25. ಭೀಷ್ಮದ್ರೋಣ ಪ್ರಮುಖತಾ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯತಾನ್ ಸಮವೇತಾನ್ ಕುರುನಿತಿ. 25. ವಿವರಣೆ: ಈ ಶ್ಲೋಕದಲ್ಲಿ ಕೃಷ್ಣನು ಅರ್ಜುನನಿಗೆ ಕೌರವ ಸೈನ್ಯವನ್ನು ತೋರಿಸುವ ಬಗ್ಗೆ ಹೇಳಲಾಗಿದೆ.
ಭೀಷ್ಮ, ದ್ರೋಣಾಚಾರ್ಯ ಮತ್ತು ಇತರ ರಾಜರು ನಿಂತಿದ್ದ ಜಾಗದಲ್ಲಿ ಕೃಷ್ಣನು ಅರ್ಜುನನಿಗೆ, ಪಾರ್ಥ, ಇಲ್ಲಿ ಸೇರಿರುವ ಕುರುಗಳನ್ನು ನೋಡು ಎಂದು ಹೇಳಿದನು. ಇಲ್ಲಿ ಕೃಷ್ಣನು ಅರ್ಜುನನಿಗೆ ಯುದ್ಧ ಭೂಮಿಯಲ್ಲಿರುವ ತನ್ನ ಎದುರಾಳಿಗಳನ್ನು ಸ್ಪಷ್ಟವಾಗಿ ನೋಡಲು ಸಹಾಯ ಮಾಡಿದನು. ಇದು ಅರ್ಜುನನ ಗೊಂದಲವನ್ನು ಪರಿಹರಿಸಲು ಕೃಷ್ಣನು ಮಾಡಿದ ಪ್ರಯತ್ನವನ್ನು ತೋರಿಸುತ್ತದೆ. ಇಲ್ಲಿ ಪಾರ್ಥ ಎಂದರೆ ಅರ್ಜುನ. ಸಾರಾಂಶ: ಈ ಶ್ಲೋಕವು ಕೃಷ್ಣನು ಅರ್ಜುನನಿಗೆ ಕೌರವ ಸೈನ್ಯವನ್ನು ತೋರಿಸುವ ಬಗ್ಗೆ ವಿವರಿಸುತ್ತದೆ. ಇದು ಕೃಷ್ಣನು ಅರ್ಜುನನ ಗೊಂದಲವನ್ನು ಪರಿಹರಿಸಲು ಮಾಡಿದ ಪ್ರಯತ್ನವನ್ನು ತೋರಿಸುತ್ತದೆ. ಇದು ಯುದ್ಧದ ಆರಂಭದಲ್ಲಿ ಅರ್ಜುನನ ಮಾನಸಿಕ ಸ್ಥಿತಿಯನ್ನು ಎತ್ತಿ ತೋರಿಸುತ್ತದೆ. ಅಲ್ಲಿ ಅವನು ತನ್ನ ಕರ್ತವ್ಯ ಮತ್ತು ಭಾವನೆಗಳ ನಡುವೆ ಹೋರಾಡುತ್ತಿದ್ದಾನೆ. ಶ್ಲೋಕ 26. ತತ್ರ ಪಶ್ಯತ್ ಸ್ಥಿತಾನ್ ಪಾರ್ಥ ಪಿತೃನಾಥ ಪಿತಾಮಹಾನ್ ಆಚಾರ್ಯನ್ ಮಾತುಲಾನ್ ಭ್ರಾತೃ ಪುತ್ರಾನ್ ಪೌತ್ರಾನ್ ಸಖೀನ್ಸ್ತಥಾ. 26. ಶ್ವಶುರಾನ್ ಸುಹೃದಶ್ಚೈವ ಸೇನಾಯೋರುಭಯೋರಪಿ. ವಿವರಣೆ: ಈ ಶ್ಲೋಕದಲ್ಲಿ ಅರ್ಜುನನು ಯುದ್ಧ ಭೂಮಿಯಲ್ಲಿ ನೋಡಿದವರ ಬಗ್ಗೆ ಹೇಳಲಾಗಿದೆ. ಅರ್ಜುನನು ಎರಡೂ ಸೈನ್ಯಗಳಲ್ಲಿ ತನ್ನ ತಂದೆ, ತಾತ, ಶಿಕ್ಷಕರು, ತಾಯಿಯ ಚಿಕ್ಕಪ್ಪ, ಸಹೋದರರು, ಸೋದರ ಸಂಬಂಧಿಗಳು, ಪುತ್ರರು, ಸೋದರಳಿಯರು, ಅಜ್ಜ ಸೋದರಳಿಯರು, ಸ್ನೇಹಿತರು, ಮಾವ ಮತ್ತು ಹಿತೈಷಿಗಳನ್ನು ನೋಡಿದನು. ಇಲ್ಲಿ ಅರ್ಜುನನು ತನ್ನ ಕುಟುಂಬ ಸದಸ್ಯರು ಮತ್ತು ಗುರುಗಳು ಯುದ್ಧದಲ್ಲಿ ಭಾಗವಹಿಸುತ್ತಿರುವುದನ್ನು ನೋಡಿ ದುಃಖಿತನಾದನು. ಇದು ಅರ್ಜುನನ ಗೊಂದಲ ಮತ್ತು ಯುದ್ಧದ ಬಗ್ಗೆ ಅವನ ಆತಂಕವನ್ನು ಹೆಚ್ಚಿಸಿತು. ಈ ಶ್ಲೋಕವು ಅರ್ಜುನನು ಯುದ್ಧಭೂಮಿಯಲ್ಲಿ ಕಂಡ ಸಂಬಂಧಗಳ ಬಗ್ಗೆ ಅವನ ಮಾನಸಿಕ ಸ್ಥಿತಿಯನ್ನು ವಿವರಿಸುತ್ತದೆ. ಸಾರಾಂಶ: ಈ ಶ್ಲೋಕವು ಅರ್ಜುನನು ಯುದ್ಧಭೂಮಿಯಲ್ಲಿ ನೋಡಿದ ಸಂಬಂಧಗಳ ಬಗ್ಗೆ ವಿವರಿಸುತ್ತದೆ. ಇದು ಅರ್ಜುನನ ಗೊಂದಲ ಮತ್ತು ಯುದ್ಧದ ಬಗ್ಗೆ ಅವನ ಆತಂಕವನ್ನು ತೋರಿಸುತ್ತದೆ. ಇದು ಯುದ್ಧದ ಆರಂಭದಲ್ಲಿ ಅರ್ಜುನನ ಮಾನಸಿಕ ಸ್ಥಿತಿಯನ್ನು ಎತ್ತಿ ತೋರಿಸುತ್ತದೆ. ಅಲ್ಲಿ ಅವನು ತನ್ನ ಕರ್ತವ್ಯ ಮತ್ತು ಭಾವನೆಗಳ ನಡುವೆ ಹೋರಾಡುತ್ತಿದ್ದಾನೆ. ಶ್ಲೋಕ 27. ತಾನ್ ಸಮೀಕ್ಷಸ ಕೌಂತೆಯ ಸರ್ವಾನ ಬಂಧೂನವಸ್ಥಿತಾನ್. 27. ಕೃಪಯಾ ಪರ್ಯಾವಿಷ್ಟೋ ವಿಶೇಷದಿಂದಿದಮಬ್ರವೀತ್. ವಿವರಣೆ: ಈ ಶ್ಲೋಕದಲ್ಲಿ ಅರ್ಜುನನು ತನ್ನ ಬಂಧುಗಳನ್ನು ನೋಡಿದಾಗ ಅವನ ಮನಸ್ಸಿನಲ್ಲಿ ಉಂಟಾದ ಭಾವನೆಗಳನ್ನು ವಿವರಿಸಲಾಗಿದೆ. ಕುಂತಿಯ ಮಗನಾದ ಅರ್ಜುನನು ತನ್ನೆಲ್ಲಾ ಬಂಧುಗಳನ್ನು ಯುದ್ಧಭೂಮಿಯಲ್ಲಿ ನೋಡಿ ಕರುಣೆಯಿಂದ ತುಂಬಿ ಹೋದನು. ಅವನು ತೀವ್ರ ದುಃಖದಿಂದ ಕೃಷ್ಣನಿಗೆ ಕೆಲವು ಮಾತುಗಳನ್ನು ಹೇಳಲು ಪ್ರಾರಂಭಿಸಿದನು. ಇಲ್ಲಿ ಅರ್ಜುನನು ತನ್ನ ಕುಟುಂಬದವರನ್ನು ಮತ್ತು ಗುರುಗಳನ್ನು ಎದುರು ನೋಡಿದಾಗ ಅವನಲ್ಲಿ ಉಂಟಾದ ದುಃಖ ಮತ್ತು ಕರುಣೆಯನ್ನು ತೋರಿಸಲಾಗಿದೆ. ಇದು ಅರ್ಜುನನ ಮಾನವೀಯ ಗುಣವನ್ನು ಮತ್ತು ಯುದ್ಧದ ಬಗ್ಗೆ ಅವನಲ್ಲಿ ಉಂಟಾದ ಗೊಂದಲವನ್ನು ಸೂಚಿಸುತ್ತದೆ. ಈ ಶ್ಲೋಕವು ಅರ್ಜುನನ ಮಾನಸಿಕ ಸ್ಥಿತಿಯನ್ನು ವಿವರಿಸುತ್ತದೆ. ಅಲ್ಲಿ ಅವನು ತನ್ನ ಕರ್ತವ್ಯ ಮತ್ತು ಭಾವನೆಗಳ ನಡುವೆ ಹೋರಾಡುತ್ತಿದ್ದಾನೆ. ಸಾರಾಂಶ: ಈ ಶ್ಲೋಕವು ಅರ್ಜುನನು ತನ್ನ ಬಂಧುಗಳನ್ನು ನೋಡಿದಾಗ ಅವನಲ್ಲಿ ಉಂಟಾದ ದುಃಖ ಮತ್ತು ಕರುಣೆಯನ್ನು ವಿವರಿಸುತ್ತದೆ. ಇದು ಅರ್ಜುನನ ಮಾನವೀಯ ಗುಣವನ್ನು ಮತ್ತು ಯುದ್ಧದ ಬಗ್ಗೆ ಅವನಲ್ಲಿ ಉಂಟಾದ ಗೊಂದಲವನ್ನು ತೋರಿಸುತ್ತದೆ. ಇದು ಯುದ್ಧದ ಆರಂಭದಲ್ಲಿ ಅರ್ಜುನನ ಮಾನಸಿಕ ಸ್ಥಿತಿಯನ್ನು ಎತ್ತಿ ತೋರಿಸುತ್ತದೆ. ಶ್ಲೋಕ 28. ಅರ್ಜುನ್ ಉವಾಚ ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸುಂ ಸಮುಪಸ್ಥಿತಂ. 8 ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ. ವಿವರಣೆ: ಈ ಶ್ಲೋಕದಲ್ಲಿ ಅರ್ಜುನನು ಕೃಷ್ಣನಿಗೆ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸುತ್ತಿದ್ದಾನೆ. ಓ ಕೃಷ್ಣ, ನನ್ನ ಸ್ವಂತ ಬಂಧುಗಳು ಇಲ್ಲಿ ಯುದ್ಧಕ್ಕೆ ಸಿದ್ಧವಾಗಿರುವುದನ್ನು ಮತ್ತು ಪರಸ್ಪರ ಕೊಲ್ಲುವ ಉದ್ದೇಶದಿಂದ ನೋಡುತ್ತಿರುವಾಗ ನನ್ನ ಕೈಕಾಲುಗಳು ನಡುಗುತ್ತಿವೆ ಮತ್ತು ನನ್ನ ಬಾಯಿ ಒಣಗುತ್ತಿದೆ ಎಂದು ಅರ್ಜುನನು ಹೇಳುತ್ತಿದ್ದಾನೆ. ಇಲ್ಲಿ ಅರ್ಜುನನು ತನ್ನ ಕುಟುಂಬದವರನ್ನು ಮತ್ತು ಗುರುಗಳನ್ನು ಎದುರು ನೋಡಿದಾಗ ಅವನಲ್ಲಿ ಉಂಟಾದ ದುಃಖ, ಭಯ ಮತ್ತು ಗೊಂದಲವನ್ನು ತೋರಿಸಲಾಗಿದೆ. ಅರ್ಜುನನಿಗೆ ಯುದ್ಧದ ಬಗ್ಗೆ ಇರುವ ಅಸಹ್ಯ ಮತ್ತು ದುಃಖವನ್ನು ಇದು ತೋರಿಸುತ್ತದೆ. ಈ ಶ್ಲೋಕವು ಅರ್ಜುನನ ಮಾನಸಿಕ ಸ್ಥಿತಿಯನ್ನು ವಿವರಿಸುತ್ತದೆ. ಅಲ್ಲಿ ಅವನು ತನ್ನ ಕರ್ತವ್ಯ ಮತ್ತು ಭಾವನೆಗಳ ನಡುವೆ ಹೋರಾಡುತ್ತಿದ್ದಾನೆ. ಸಾರಾಂಶ: ಈ ಶ್ಲೋಕವು ಅರ್ಜುನನು ಯುದ್ಧಭೂಮಿಯಲ್ಲಿ ತನ್ನ ಬಂಧುಗಳನ್ನು ನೋಡಿದಾಗ ಅವನಲ್ಲಿ ಉಂಟಾದ ದುಃಖ, ಭಯ ಮತ್ತು ಗೊಂದಲವನ್ನು ವಿವರಿಸುತ್ತದೆ. ಇದು ಅರ್ಜುನನ ಮಾನವೀಯ ಗುಣವನ್ನು ಮತ್ತು ಯುದ್ಧದ ಬಗ್ಗೆ ಅವನಲ್ಲಿ ಉಂಟಾದ ಅಸಹ್ಯವನ್ನು ತೋರಿಸುತ್ತದೆ. ಇದು ಯುದ್ಧದ ಆರಂಭದಲ್ಲಿ ಅರ್ಜುನನ ಮಾನಸಿಕ ಸ್ಥಿತಿಯನ್ನು ಎತ್ತಿ ತೋರಿಸುತ್ತದೆ. ಭಗವ್ ಶ್ಲೋಕ 29. ವೇಪಥುಶ್ಚ ಶರೀರೆ ಮೇ ರೋಮಹರ್ಷಶ್ಚ ಜಾಯತೆ. 29. ವಿವರಣೆ: ಈ ಶ್ಲೋಕದಲ್ಲಿ ಅರ್ಜುನನ ದೇಹದಲ್ಲಿ ಉಂಟಾದ ಬದಲಾವಣೆಗಳನ್ನು ವಿವರಿಸಲಾಗಿದೆ. ನನ್ನ ಇಡೀ ದೇಹವು ನಡುಗುತ್ತಿದೆ, ನನ್ನ ಕೂದಲು ತುದಿಯಲ್ಲಿ ನಿಂತಿದೆ ಎಂದು ಅರ್ಜುನನು ಹೇಳುತ್ತಿದ್ದಾನೆ. ಇಲ್ಲಿ ಅರ್ಜುನನು ತೀವ್ರ ದುಃಖ, ಭಯ ಮತ್ತು ಗೊಂದಲದಿಂದ ನಡುಗುತ್ತಿದ್ದಾನೆ ಎಂದು ತೋರಿಸಲಾಗಿದೆ. ಶ್ಲೋಕ 30. ಗಾಂಧಿವಂ ಸ್ರಂಸತೆ ಹಸ್ತತ್ವಚ್ಚೈವ ಪರಿದಹ್ಯತೆ ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನ. 30. ವಿವರಣೆ: ಈ ಶ್ಲೋಕದಲ್ಲಿ ಅರ್ಜುನನ ಮಾನಸಿಕ ಮತ್ತು ದೈಹಿಕ ಸ್ಥಿತಿಯನ್ನು ವಿವರಿಸಲಾಗಿದೆ.
ನನ್ನ ಬಿಲ್ಲು ಗಾಂಡೀವ್ ನನ್ನ ಕೈಯಿಂದ ಜಾರಿ ಬೀಳುತ್ತಿದೆ ಮತ್ತು ನನ್ನ ಚರ್ಮವು ಉರಿಯುತ್ತಿದೆ. ನನ್ನ ಮನಸ್ಸು ಇಕ್ಕಟ್ಟಿನಲ್ಲಿದೆ ಮತ್ತು ಗೊಂದಲಗೊಂಡಿದೆ. ನಾನು ಇನ್ನು ಮುಂದೆ ನನ್ನನ್ನು ಸ್ಥಿರವಾಗಿ ಹಿಡಿದಿಟ್ಟುಕೊಳ್ಳಲು ಸಾಧ್ಯವಿಲ್ಲ ಎಂದು ಅರ್ಜುನನು ಹೇಳುತ್ತಿದ್ದಾನೆ. ಇಲ್ಲಿ ಅರ್ಜುನನು ಸಂಪೂರ್ಣವಾಗಿ ಗೊಂದಲಕ್ಕೊಳಗಾಗಿದ್ದಾನೆ ಮತ್ತು ಅವನ ಮನಸ್ಸು ನಿಯಂತ್ರಣದಲ್ಲಿಲ್ಲ ಎಂದು ತೋರಿಸಲಾಗಿದೆ. ಶ್ಲೋಕ 31. ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ ನ ಚ ಶ್ರೇಯೋಯನು ಪಶ್ಯಾಮಿ ಹತ್ವಾ ಸ್ವಜನಮಾಹವೇ. 31. ವಿವರಣೆ. ಈ ಶ್ಲೋಕದಲ್ಲಿ ಅರ್ಜುನನು ಯುದ್ಧದ ಬಗ್ಗೆ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾನೆ. ಓ ಕೃಷ್ಣ, ಕೇಶಿ ರಾಕ್ಷಸನ ಕೊಂದವನೇ, ನಾನು ದುರದೃಷ್ಟದ ಶಕುನಗಳನ್ನು ಮಾತ್ರ ನೋಡುತ್ತೇನೆ. ಈ ಯುದ್ಧದಲ್ಲಿ ನನ್ನ ಸ್ವಂತ ಬಂಧುಗಳನ್ನು ಕೊಲ್ಲುವುದರಿಂದ ಯಾವುದೇ ಒಳಿತಾಗುವುದು ಹೇಗೆ ಎಂದು ನಾನು ಊಹಿಸುವುದಿಲ್ಲ ಎಂದು ಅರ್ಜುನನು ಹೇಳುತ್ತಿದ್ದಾನೆ. ಇಲ್ಲಿ ಅರ್ಜುನನು ಯುದ್ಧವು ದುರದೃಷ್ಟವನ್ನು ತರುತ್ತದೆ ಎಂದು ನಂಬುತ್ತಿದ್ದಾನೆ ಮತ್ತು ತನ್ನ ಬಂಧುಗಳನ್ನು ಕೊಲ್ಲುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಎಂದು ಹೇಳುತ್ತಿದ್ದಾನೆ. ಸಾರಾಂಶ. ಈ ಶ್ಲೋಕಗಳು ಅರ್ಜುನನ ಮಾನಸಿಕ ಮತ್ತು ದೈಹಿಕ ಸ್ಥಿತಿಯನ್ನು ವಿವರಿಸುತ್ತವೆ. ಇದು ಅರ್ಜುನನ ಗೊಂದಲ, ದುಃಖ ಮತ್ತು ಭಯವನ್ನು ತೋರಿಸುತ್ತದೆ. ಇದು ಯುದ್ಧದ ಬಗ್ಗೆ ಅರ್ಜುನನ ಸಂದೇಹಗಳನ್ನು ಮತ್ತು ಅವನ ನೈತಿಕ ಗೊಂದಲವನ್ನು ಎತ್ತಿ ತೋರಿಸುತ್ತದೆ. ಶ್ಲೋಕ 32. ನ ಕಾಂಕ್ಷೆ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ ಕಿಂ ನು ರಾಜ್ಯೇನ ಗೋವಿಂದ ಕಿಂ ಭೋಗೈರ್ಜೀವಿತೇನ ವಾ. 32. ವಿವರಣೆ. ಈ ಶ್ಲೋಕದಲ್ಲಿ ಅರ್ಜುನನು ತನಗೆ ಯುದ್ಧದ ಫಲವಾಗಿ ಸಿಗುವ ವಿಜಯ, ರಾಜ್ಯ ಅಥವಾ ಸುಖಗಳ ಬಗ್ಗೆ ಆಸಕ್ತಿ ಇಲ್ಲ ಎಂದು ಹೇಳುತ್ತಿದ್ದಾನೆ. ಓ ಕೃಷ್ಣ, ನಾನು ವಿಜಯ, ರಾಜ್ಯ ಅಥವಾ ಅದರಲ್ಲಿರುವ ಸಂತೋಷವನ್ನು ಅಪೇಕ್ಷಿಸುವುದಿಲ್ಲ. ಗೋವಿಂದ, ನಮಗೆ ರಾಜ್ಯದಿಂದ ಏನು ಪ್ರಯೋಜನ, ಭೋಗಗಳು ಅಥವಾ ಜೀವನದಿಂದ ಏನು ಪ್ರಯೋಜನ ಎಂದು ಅರ್ಜುನನು ಹೇಳುತ್ತಿದ್ದಾನೆ. ಇಲ್ಲಿ ಅರ್ಜುನನು ಯುದ್ಧದ ಬಗ್ಗೆ ತನ್ನ ಅಸಹ್ಯವನ್ನು ವ್ಯಕ್ತಪಡಿಸುತ್ತಿದ್ದಾನೆ ಮತ್ತು ಯುದ್ಧದ ಫಲಿತಾಂಶಗಳ ಬಗ್ಗೆ ಅವನಿಗೆ ಆಸಕ್ತಿ ಇಲ್ಲ ಎಂದು ಹೇಳುತ್ತಿದ್ದಾನೆ. ಶ್ಲೋಕ 33. ಯೇಷಾಮರ್ಥೆ ಕಾಂಕ್ಷಿತಂ ನೋ ರಾಜ್ಯಂ ಭೋಗಾಃ ಸುಖಾನಿ ಚ ತ ಇಮೇಯವಸ್ಥಿತ ಯುದ್ಧೇ ಪ್ರಾಣಾಂ ತ್ಯಕ್ತ್ವಾ ಧನಾನಿ ಚ. 33. ವಿವರಣೆ. ಈ ಶ್ಲೋಕದಲ್ಲಿ ಅರ್ಜುನನು ಯುದ್ಧದಲ್ಲಿ ಭಾಗವಹಿಸುತ್ತಿರುವವರ ಬಗ್ಗೆ ಹೇಳುತ್ತಿದ್ದಾನೆ. ನಾವು ಯಾರಿಗಾಗಿ ರಾಜ್ಯ, ಭೋಗಗಳು ಮತ್ತು ಸುಖಗಳನ್ನು ಅಪೇಕ್ಷಿಸುತ್ತೇವೆಯೋ ಅವರೇ ನಮ್ಮ ಮುಂದೆ ಯುದ್ಧಕ್ಕೆ ನಿಂತಿದ್ದಾರೆ. ಅವರು ತಮ್ಮ ಪ್ರಾಣ ಮತ್ತು ಸಂಪತ್ತನ್ನು ತ್ಯಾಗ ಮಾಡಲು ಸಿದ್ಧರಾಗಿದ್ದಾರೆ ಎಂದು ಅರ್ಜುನನು ಹೇಳುತ್ತಿದ್ದಾನೆ. ಇಲ್ಲಿ ಅರ್ಜುನನು ತನ್ನ ಬಂಧುಗಳು ಮತ್ತು ಗುರುಗಳು ಯುದ್ಧದಲ್ಲಿ ಭಾಗವಹಿಸುತ್ತಿರುವುದನ್ನು ನೋಡಿ ದುಃಖಿತನಾಗಿದ್ದಾನೆ. ಅವರು ಯುದ್ಧದಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುವ ಅಪಾಯವಿದೆ ಎಂದು ಅರ್ಜುನನು ಅರಿತುಕೊಂಡಿದ್ದಾನೆ. ಸಾರಾಂಶ. ಈ ಶ್ಲೋಕಗಳು ಅರ್ಜುನನು ಯುದ್ಧದ ಫಲಿತಾಂಶಗಳ ಬಗ್ಗೆ ಅವನಿಗೆ ಆಸಕ್ತಿ ಇಲ್ಲ ಎಂದು ಹೇಳುತ್ತಿರುವುದನ್ನು ತೋರಿಸುತ್ತವೆ. ಇದು ಅರ್ಜುನನ ದುಃಖ ಮತ್ತು ಗೊಂದಲವನ್ನು ತೋರಿಸುತ್ತದೆ. ಇದು ಯುದ್ಧದ ಬಗ್ಗೆ ಅರ್ಜುನನ ನೈತಿಕ ಗೊಂದಲವನ್ನು ಎತ್ತಿ ತೋರಿಸುತ್ತದೆ. ಶ್ಲೋಕ 34. ಆಚಾರ್ಯಾಃ ಪಿತರಾ ಪುತ್ರಾಸ್ತಥೈವ ಚ ಪಿತಾಮಹ ಮಾತುಲಾ ಶ್ವಶುರಾಃ ಪೌತ್ರಾಃ ಶಾಲಾಃ ಸಂಬಂಧಿನಸ್ತಥಾ. 34. ವಿವರಣೆ. ಈ ಶ್ಲೋಕದಲ್ಲಿ ಅರ್ಜುನನು ಯುದ್ಧಭೂಮಿಯಲ್ಲಿರುವ ಸಂಬಂಧಿಗಳ ಬಗ್ಗೆ ಹೇಳುತ್ತಿದ್ದಾನೆ. ಗುರುಗಳು, ತಂದೆ, ಪುತ್ರರು, ಅಜ್ಜಂದಿರು, ಮಾವಂದಿರು, ಮೊಮ್ಮಕ್ಕಳು, ಮಾವಂದಿರು, ಮೊಮ್ಮಕ್ಕಳು, ಸೋದರ ಮಾವಂದಿರು ಮತ್ತು ಇತರ ಬಂಧುಗಳು ತಮ್ಮ ಪ್ರಾಣ ಮತ್ತು ಸಂಪತ್ತನ್ನು ಪಣಕ್ಕಿಡುತ್ತಾರೆ ಎಂದು ಅರ್ಜುನನು ಹೇಳುತ್ತಿದ್ದಾನೆ. ಇಲ್ಲಿ ಅರ್ಜುನನು ತಾನು ಯಾರನ್ನು ಕೊಲ್ಲಬೇಕೆಂದು ಹೇಳುತ್ತಿದ್ದಾನೆ. ಶ್ಲೋಕ 35. ಏತನ್ನ ಹಂತುಮಿಚ್ಛಾಮಿ ಜ್ಞತೋಯಪಿ ಮಧುಸೂದನ ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತೋ ಕಿಂ ನು ಮಹಿ ಕೃತೆ. 35. ವಿವರಣೆ. ಈ ಶ್ಲೋಕದಲ್ಲಿ ಅರ್ಜುನನು ಯುದ್ಧದಲ್ಲಿ ತನ್ನ ಬಂಧುಗಳನ್ನು ಕೊಲ್ಲಲು ಇಷ್ಟವಿಲ್ಲ ಎಂದು ಹೇಳುತ್ತಿದ್ದಾನೆ. ಓ ಮಧುಸೂದನ್, ಅವರು ನನ್ನ ಮೇಲೆ ದಾಳಿ ಮಾಡಿದರೂ ಅವರನ್ನು ಕೊಲ್ಲಲು ನಾನು ಬಯಸುವುದಿಲ್ಲ. ನಾವು ಧೃತರಾಷ್ಟ್ರನ ಮಕ್ಕಳನ್ನು ಕೊಂದರೆ 3 ಲೋಕಗಳ ಮೇಲಿನ ಪ್ರಭುತ್ವದಿಂದ ನಮಗೆ ಯಾವ ತೃಪ್ತಿ ಸಿಗುತ್ತದೆ, ಈ ಭೂಮಿಯ ಬಗ್ಗೆ ಏನು ಮಾತನಾಡಬೇಕು ಎಂದು ಅರ್ಜುನನು ಹೇಳುತ್ತಿದ್ದಾನೆ. ಇಲ್ಲಿ ಅರ್ಜುನನು ಯುದ್ಧದಿಂದ ತನಗೆ ಸಿಗುವ ಲಾಭದ ಬಗ್ಗೆ ಆಸಕ್ತಿ ಇಲ್ಲ ಎಂದು ಹೇಳುತ್ತಿದ್ದಾನೆ. ಅವನು ತನ್ನ ಬಂಧುಗಳನ್ನು ಕೊಲ್ಲುವುದರಿಂದ ತನಗೆ ಯಾವುದೇ ಸಂತೋಷ ಸಿಗುವುದಿಲ್ಲ ಎಂದು ಹೇಳುತ್ತಿದ್ದಾನೆ. ಸಾರಾಂಶ. ಈ ಶ್ಲೋಕಗಳು ಅರ್ಜುನನು ಯುದ್ಧದಲ್ಲಿ ತನ್ನ ಬಂಧುಗಳನ್ನು ಕೊಲ್ಲಲು ಇಷ್ಟವಿಲ್ಲ ಎಂದು ಹೇಳುತ್ತಿರುವುದನ್ನು ತೋರಿಸುತ್ತವೆ. ಇದು ಅರ್ಜುನನ ದುಃಖ ಮತ್ತು ಗೊಂದಲವನ್ನು ತೋರಿಸುತ್ತದೆ. ಇದು ಯುದ್ಧದ ಬಗ್ಗೆ ಅರ್ಜುನನ ನೈತಿಕ ಗೊಂದಲವನ್ನು ಎತ್ತಿ ತೋರಿಸುತ್ತದೆ. ಶ್ಲೋಕ 36. ನಿಹತ್ಯ ಧಾರ್ತರಾಷ್ಟ್ರನ ಕಾ ಪ್ರೀತಿ ಸ್ಯಾಜ್ಜನಾರ್ದನ ಪಾಪಮೇವಾಶ್ರಯೇದಸ್ಮಾನ್ ಹತ್ವೈತಾನಾತತಾಯಿನ್. 36. ವಿವರಣೆ. ಇಲ್ಲಿ ಅರ್ಜುನನು ಕೃಷ್ಣನನ್ನು ಪ್ರಶ್ನೆ ಮಾಡುತ್ತಿದ್ದಾನೆ. ಧೃತರಾಷ್ಟ್ರನ ಮಕ್ಕಳನ್ನು ಕೊಲ್ಲುವುದರಿಂದ ನಮಗೆ ಯಾವ ಸಂತೋಷ ಸಿಗುತ್ತದೆ ಎಂದು ಕೇಳುತ್ತಿದ್ದಾನೆ.
ಅವರು ಆಕ್ರಮಣ ಮಾಡಿದರು, ನಾವು ಅವರನ್ನು ಕೊಂದರೆ ನಮಗೆ ಪಾಪ ಬರುತ್ತದೆ ಎಂದು ಅರ್ಜುನನು ಹೇಳುತ್ತಿದ್ದಾನೆ. ಇಲ್ಲಿ ಜನಾರ್ದನ ಎಂದರೆ ಎಲ್ಲ ಜೀವಿಗಳ ಪಾಲಕ ಕೃಷ್ಣ, ಆತ ತಾಯಿನ್ ಎಂದರೆ ಆಕ್ರಮಣಕಾರರು. ಇಲ್ಲಿ ಅರ್ಜುನನು ಯುದ್ಧದಲ್ಲಿ ತನ್ನ ಬಂಧುಗಳನ್ನು ಕೊಲ್ಲುವುದರಿಂದ ತನಗೆ ಸಿಗುವ ದುಃಖ ಮತ್ತು ಪಾಪದ ಬಗ್ಗೆ ಹೇಳುತ್ತಿದ್ದಾನೆ. ಶ್ಲೋಕ 37. ತಸ್ಮಾನ್ನರ್ಹ ವಯಂ ಹಂತುಂ ಧಾರ್ತರಾಷ್ಟ್ರ ಸ್ವಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನ್ ಶ್ಯಾಮ ಮಾಧವ. 37. ವಿವರಣೆ. ಇಲ್ಲಿ ಅರ್ಜುನನು ತನ್ನ ಅಭಿಪ್ರಾಯವನ್ನು ಹೇಳುತ್ತಿದ್ದಾನೆ. ಆದ್ದರಿಂದ ನಮ್ಮ ಸ್ವಂತ ಸೋದರ ಸಂಬಂಧಿಗಳನ್ನು, ಧೃತರಾಷ್ಟ್ರನ ಪುತ್ರರನ್ನು ಮತ್ತು ಸ್ನೇಹಿತರನ್ನು ಕೊಲ್ಲುವುದು ನಮಗೆ ಯೋಗ್ಯವಲ್ಲ ಎಂದು ಹೇಳುತ್ತಿದ್ದಾನೆ. ಓ ಮಾಧವ, ನಮ್ಮ ಸ್ವಂತ ಬಂಧುಗಳನ್ನು ಕೊಲ್ಲುವ ಮೂಲಕ ನಾವು ಸಂತೋಷವಾಗಿರಲು ಹೇಗೆ ಆಶಿಸುತ್ತೇವೆ ಎಂದು ಅರ್ಜುನನು ಕೃಷ್ಣನಿಗೆ ಹೇಳುತ್ತಿದ್ದಾನೆ. ಮಾಧವ ಎಂದರೆ ಕೃಷ್ಣ. ಇಲ್ಲಿ ಅರ್ಜುನನು ಯುದ್ಧದಲ್ಲಿ ತನ್ನ ಬಂಧುಗಳನ್ನು ಕೊಲ್ಲುವುದರಿಂದ ತನಗೆ ಯಾವುದೇ ಸಂತೋಷ ಸಿಗುವುದಿಲ್ಲ ಎಂದು ಹೇಳುತ್ತಿದ್ದಾನೆ. ಸಾರಾಂಶ. ಈ ಶ್ಲೋಕಗಳು ಅರ್ಜುನನು ಯುದ್ಧದಲ್ಲಿ ತನ್ನ ಬಂಧುಗಳನ್ನು ಕೊಲ್ಲಲು ಇಷ್ಟವಿಲ್ಲ ಎಂದು ಹೇಳುತ್ತಿರುವುದನ್ನು ತೋರಿಸುತ್ತವೆ. ಇದು ಅರ್ಜುನನ ದುಃಖ, ಗೊಂದಲ ಮತ್ತು ಪಾಪ ಪ್ರಜ್ಞೆಯನ್ನು ತೋರಿಸುತ್ತದೆ. ಇದು ಯುದ್ಧದ ಬಗ್ಗೆ ಅರ್ಜುನನ ನೈತಿಕ ಗೊಂದಲವನ್ನು ಎತ್ತಿ ತೋರಿಸುತ್ತದೆ. ಶ್ಲೋಕ 38. ಯದ್ಯಪೇತೇನ ಪಶ್ಯಂತಿ ಲೋಭೋಪಹತ ಚೇತಸ ಕುಲಕ್ಷಯಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ. 38. ವಿವರಣೆ. ಈ ಶ್ಲೋಕದಲ್ಲಿ ಅರ್ಜುನನು ದುರ್ಯೋಧನ ಮತ್ತು ಅವನ ಬೆಂಬಲಿಗರ ಮನಸ್ಸಿನ ಸ್ಥಿತಿಯ ಬಗ್ಗೆ ಹೇಳುತ್ತಿದ್ದಾನೆ. ಅವರ ಆಲೋಚನೆಗಳು ದುರಾಶೆಯಿಂದ ಪ್ರಭಾವಿತವಾಗಿವೆ ಮತ್ತು ಅವರು ತಮ್ಮ ಸಂಬಂಧಿಕರನ್ನು ನಾಶ ಮಾಡುವುದರಲ್ಲಿ ಅಥವಾ ಸ್ನೇಹಿತರ ಮೇಲೆ ವಿಶ್ವಾಸಘಾತುಕತನವನ್ನು ಮಾಡುವುದರಲ್ಲಿ ಯಾವುದೇ ತಪ್ಪನ್ನು ಕಾಣುವುದಿಲ್ಲ ಎಂದು ಅರ್ಜುನನು ಹೇಳುತ್ತಿದ್ದಾನೆ. ಇಲ್ಲಿ ಅರ್ಜುನನು ದುರ್ಯೋಧನನ ದುರಾಶೆಯು ಅವನನ್ನು ಕುರುಡಾಗಿಸಿದೆ ಎಂದು ಹೇಳುತ್ತಿದ್ದಾನೆ. ದುರ್ಯೋಧನನು ತನ್ನ ಲಾಭಕ್ಕಾಗಿ ಯಾವ ಪಾಪವನ್ನಾದರೂ ಮಾಡಲು ಸಿದ್ಧನಾಗಿದ್ದಾನೆ ಎಂದು ಅರ್ಜುನನು ಭಾವಿಸುತ್ತಿದ್ದಾನೆ. ಇದು ದುರ್ಯೋಧನನ ಮತ್ತು ಅವನ ಕಡೆಯವರಿಂದ ಕುಲಕ್ಷಯ ಮತ್ತು ಮಿತ್ರದ್ರೋಹ ಅರಿಯದ ಮನಸ್ಥಿತಿಯನ್ನು ವಿವರಿಸುತ್ತದೆ. ಶ್ಲೋಕ 39. ಕಥಂ ನ ಜ್ಞೇಯಮಸ್ಮಾಭಿ ಪಾಪದಸ್ಮಾನ್ ನಿವರ್ತಿತುಂ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ. 39. ವಿವರಣೆ. ಈ ಶ್ಲೋಕದಲ್ಲಿ ಅರ್ಜುನನು ತನ್ನ ನೈತಿಕ ಜವಾಬ್ದಾರಿಯ ಬಗ್ಗೆ ಮಾತನಾಡುತ್ತಿದ್ದಾನೆ. ಆದರೂ ಓ ಜನಾರ್ದನ ಕೃಷ್ಣ, ನಮ್ಮ ಬಂಧುಗಳನ್ನು ಕೊಂದ ಅಪರಾಧವನ್ನು ಸ್ಪಷ್ಟವಾಗಿ ನೋಡುವ ನಾವು ಈ ಪಾಪದಿಂದ ಏಕೆ ವಿಮುಖರಾಗಬಾರದು ಎಂದು ಅರ್ಜುನನು ಕೇಳುತ್ತಿದ್ದಾನೆ. ಇಲ್ಲಿ ಅರ್ಜುನನು ತಾನು ಪಾಪವನ್ನು ಸ್ಪಷ್ಟವಾಗಿ ನೋಡುತ್ತಿರುವಾಗ ಅದರಿಂದ ದೂರ ಸರಿಯಲು ಏಕೆ ಸಾಧ್ಯವಿಲ್ಲ ಎಂದು ಕೇಳುತ್ತಿದ್ದಾನೆ. ಅವನು ತಾನು ತಿಳಿದಿರುವ ಪಾಪವನ್ನು ಮಾಡಲು ಇಷ್ಟವಿಲ್ಲ ಎಂದು ಹೇಳುತ್ತಿದ್ದಾನೆ. ಇಲ್ಲಿ ಜನಾರ್ದನ ಎಂದರೆ ಕೃಷ್ಣ. ಇದು ಕುಲಕ್ಷಯದಿಂದ ಆಗುವ ದೋಷ ಅರಿತ ಅರ್ಜುನ ಅದರಿಂದ ವಿಮುಖನಾಗುವ ಆಲೋಚನೆಯನ್ನು ವ್ಯಕ್ತಪಡಿಸುತ್ತಾನೆ. ಸಾರಾಂಶ. ಈ ಶ್ಲೋಕಗಳು ಅರ್ಜುನನ ನೈತಿಕ ಗೊಂದಲವನ್ನು ತೋರಿಸುತ್ತವೆ. ಅರ್ಜುನನು ಪಾಪ ಮತ್ತು ಧರ್ಮದ ಬಗ್ಗೆ ತನ್ನ ತಿಳುವಳಿಕೆಯನ್ನು ವ್ಯಕ್ತಪಡಿಸುತ್ತಿದ್ದಾನೆ. ಅರ್ಜುನನ ಮನಸ್ಸಿನಲ್ಲಿ ನಡೆಯುತ್ತಿರುವ ಧರ್ಮ ಸಂಘರ್ಷವನ್ನು ಈ ಶ್ಲೋಕಗಳು ಪ್ರತಿಬಿಂಬಿಸುತ್ತವೆ. ಶ್ಲೋಕ 40. ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮಾಃ ಸನಾತನಾಃ ಧರ್ಮೇ ನಷ್ಟೇ ಕುಲಂ ಕೃತ್ಸ್ನಮಧರ್ಮೋಲ್ಭಿಭವತ್ಯುತ. 40. ವಿವರಣೆ. ಈ ಶ್ಲೋಕದಲ್ಲಿ ಅರ್ಜುನನು ಕುಲನಾಶದ ಪರಿಣಾಮಗಳನ್ನು ವಿವರಿಸುತ್ತಿದ್ದಾನೆ. ಒಂದು ರಾಜವಂಶವು ನಾಶವಾದಾಗ ಅದರ ಶಾಶ್ವತ ಸಂಪ್ರದಾಯಗಳು ನಾಶವಾಗುತ್ತವೆ ಮತ್ತು ಕುಟುಂಬದ ಉಳಿದವರು ಅಧರ್ಮದಲ್ಲಿ ತೊಡಗುತ್ತಾರೆ ಎಂದು ಅರ್ಜುನನು ಹೇಳುತ್ತಿದ್ದಾನೆ. ಇಲ್ಲಿ ಅರ್ಜುನನು ಕುಲನಾಶದಿಂದ ಧರ್ಮ ನಾಶವಾಗುತ್ತದೆ ಮತ್ತು ಅಧರ್ಮ ಹೆಚ್ಚಾಗುತ್ತದೆ ಎಂದು ಹೇಳುತ್ತಿದ್ದಾನೆ. ಕುಲಧರ್ಮಗಳು ಸಮಾಜದ ಸ್ಥಿರತೆಗೆ ಅಗತ್ಯ ಎಂದು ಅರ್ಜುನನು ನಂಬುತ್ತಿದ್ದಾನೆ. ಕುಲನಾಶದಿಂದ ಸಂಸ್ಕೃತಿಯ ನಾಶ ಹಾಗೂ ಅಧರ್ಮ ವೃದ್ಧಿ ಆಗುತ್ತದೆ ಎಂದು ಅರ್ಜುನನು ಹೇಳುತ್ತಿದ್ದಾನೆ. ಇದು ಕುಲಕ್ಷಯದ ಪರಿಣಾಮದ ಭೀತಿಯನ್ನು ವಿವರಿಸುತ್ತದೆ. ಸಾರಾಂಶ. ಈ ಶ್ಲೋಕವು ಕುಲನಾಶದ ಸಾಮಾಜಿಕ ಪರಿಣಾಮಗಳನ್ನು ವಿವರಿಸುತ್ತದೆ. ಇದು ಧರ್ಮ ಮತ್ತು ಅಧರ್ಮದ ಬಗ್ಗೆ ಅರ್ಜುನನ ತಿಳುವಳಿಕೆಯನ್ನು ತೋರಿಸುತ್ತದೆ. ಕುಲನಾಶದಿಂದ ಸಮಾಜದಲ್ಲಿ ಆಗುವ ಅನಾಹುತಗಳ ಬಗ್ಗೆ ವಿವರಿಸಲಾಗಿದೆ. ಶ್ಲೋಕ 41. ಅಧರ್ಮಾಭಿಭವತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರೀಯ ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರ. 41. ವಿವರಣೆ. ಈ ಶ್ಲೋಕದಲ್ಲಿ ಅರ್ಜುನನು ಕುಲನಾಶದ ಪರಿಣಾಮವಾಗಿ ಸಮಾಜದಲ್ಲಿ ಉಂಟಾಗುವ ನೈತಿಕ ಅವನತಿಯ ಬಗ್ಗೆ ಮಾತನಾಡುತ್ತಿದ್ದಾನೆ. ಓ ಕೃಷ್ಣ, ದುರ್ಗುಣದ ಪ್ರಾಧಾನ್ಯತೆಯೊಂದಿಗೆ ಕುಟುಂಬದ ಮಹಿಳೆಯರು ಅನೈತಿಕರಾಗುತ್ತಾರೆ ಮತ್ತು ಸ್ತ್ರೀಯರ ಅನೈತಿಕತೆಯಿಂದ ಓ ವೃಷ್ಣೀಯ ವಂಶಸ್ಥರೇ, ಬೇಡದ ಸಂತತಿಯು ಹುಟ್ಟುತ್ತದೆ ಎಂದು ಅರ್ಜುನನು ಹೇಳುತ್ತಿದ್ದಾನೆ. ಇಲ್ಲಿ ಅರ್ಜುನನು ಕುಲನಾಶದಿಂದ ಮಹಿಳೆಯರ ನೈತಿಕತೆ ಕುಸಿಯುತ್ತದೆ ಮತ್ತು ವರ್ಣಸಂಕರ ಉಂಟಾಗುತ್ತದೆ ಎಂದು ಹೇಳುತ್ತಿದ್ದಾನೆ. ವರ್ಣಸಂಕರವು ಸಮಾಜದ ಶಾಂತಿ ಮತ್ತು ಸುವ್ಯವಸ್ಥೆಗೆ ಧಕ್ಕೆ ತರುತ್ತದೆ ಎಂದು ಅರ್ಜುನನು ನಂಬುತ್ತಿದ್ದಾನೆ.
ಇಲ್ಲಿ ಕೃಷ್ಣನನ್ನು ವಾರ್ಷ್ಣೇಯ ಎಂದು ಸಂಬೋಧಿಸಿರುವುದು ವಿಷ್ಣು ವಂಶಸ್ಥ ಕೃಷ್ಣನೆಂದು ಸೂಚಿಸುತ್ತದೆ. ಇದು ಕುಲಕ್ಷಯದ ಪರಿಣಾಮವಾಗಿ ನೈತಿಕ ಅಧಃಪತನ, ಸ್ತ್ರೀಯರ ಅನೈತಿಕತೆ ಹಾಗೂ ವರ್ಣಸಂಕರ ಹೆಚ್ಚಾಗುವ ಅಪಾಯವನ್ನು ವಿವರಿಸುತ್ತದೆ. ಸಾರಾಂಶ: ಈ ಶ್ಲೋಕವು ಕುಲನಾಶದ ನೈತಿಕ ಮತ್ತು ಸಾಮಾಜಿಕ ಪರಿಣಾಮಗಳನ್ನು ವಿವರಿಸುತ್ತದೆ. ಇದು ಧರ್ಮ ಮತ್ತು ಅಧರ್ಮದ ಬಗ್ಗೆ ಅರ್ಜುನನ ತಿಳುವಳಿಕೆಯನ್ನು ತೋರಿಸುತ್ತದೆ. ಕುಲಕ್ಷಯವು ಸಮಾಜದಲ್ಲಿ ಉಂಟುಮಾಡುವ ಗಂಭೀರ ಸಮಸ್ಯೆಗಳ ಬಗ್ಗೆ ವಿವರಿಸಲಾಗಿದೆ. ಶ್ಲೋಕ 42. ಸಂಕರೋ ನರಕಾಯೇವ ಕುಲಜ್ಞಾನಾಂ ಕುಲಸ್ಯ ಚ ಪತಂತಿ ಪಿತರೋ ಹೇಷಾಂ ಲುಪ್ತಪಿಂಡೋದಕ ಕ್ರಿಯಾಃ. 42. ವಿವರಣೆ: ಈ ಶ್ಲೋಕದಲ್ಲಿ ಅರ್ಜುನನು ವರ್ಣಸಂಕರದ ಪರಿಣಾಮಗಳನ್ನು ವಿವರಿಸುತ್ತಿದ್ದಾನೆ. ಬೇಡದ ಮಕ್ಕಳ ಹೆಚ್ಚಳವು ಕುಟುಂಬಕ್ಕೆ ಮತ್ತು ಕುಟುಂಬವನ್ನು ನಾಶಪಡಿಸುವವರಿಗೆ ನರಕ ಜೀವನಕ್ಕೆ ಕಾರಣವಾಗುತ್ತದೆ. ತ್ಯಾಗ ಬಲಿದಾನಗಳಿಂದ ವಂಚಿತರಾಗಿ ಅಂತಹ ಭ್ರಷ್ಟ ಕುಟುಂಬಗಳ ಪೂರ್ವಜರು ಬೀಳುತ್ತಾರೆ ಎಂದು ಅರ್ಜುನನು ಹೇಳುತ್ತಿದ್ದಾನೆ. ಇಲ್ಲಿ ಅರ್ಜುನನು ವರ್ಣಸಂಕರವು ಕೇವಲ ಸಾಮಾಜಿಕ ಸಮಸ್ಯೆ ಮಾತ್ರವಲ್ಲ, ಅದು ಆಧ್ಯಾತ್ಮಿಕ ಪರಿಣಾಮಗಳನ್ನು ಸಹ ಹೊಂದಿದೆ ಎಂದು ಹೇಳುತ್ತಿದ್ದಾನೆ. ವರ್ಣಸಂಕರದಿಂದ ಪಿಂಡೋದಕ ಕ್ರಿಯೆಗಳು ನಿಲ್ಲುತ್ತವೆ, ಇದರಿಂದ ಪೂರ್ವಜರಿಗೆ ಮೋಕ್ಷ ಸಿಗುವುದಿಲ್ಲ ಎಂದು ಅರ್ಜುನನು ನಂಬುತ್ತಿದ್ದಾನೆ. ಕುಲಜ್ಞಾನಾಂ ಎಂದರೆ ಕುಲವನ್ನು ನಾಶ ಮಾಡುವವರು, ಲುಪ್ತ ಪಿಂಡೋದಕ ಕ್ರಿಯಾಃ ಎಂದರೆ ಪಿಂಡೋದಕ ಕ್ರಿಯೆಗಳು ನಿಂತು ಹೋಗುವುದು. ಇದು ಕುಲಕ್ಷಯದ ಪರಿಣಾಮವಾಗಿ ವರ್ಣಸಂಕರವು ನರಕಕ್ಕೆ ಕಾರಣವಾಗುತ್ತದೆ ಹಾಗೂ ಪಿತೃಗಳಿಗೆ ಮೋಕ್ಷವಿಲ್ಲದೆ ಹೋಗುತ್ತದೆ ಎಂದು ವಿವರಿಸುತ್ತದೆ. ಸಾರಾಂಶ: ಈ ಶ್ಲೋಕವು ವರ್ಣಸಂಕರದ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಪರಿಣಾಮಗಳನ್ನು ವಿವರಿಸುತ್ತದೆ. ಇದು ಅರ್ಜುನನ ಧಾರ್ಮಿಕ ನಂಬಿಕೆಗಳನ್ನು ಮತ್ತು ಪಿತೃಗಳಿಗೆ ಗೌರವವನ್ನು ತೋರಿಸುತ್ತದೆ. ಕುಲಕ್ಷಯದಿಂದ ಪಿತೃಗಳಿಗೆ ಆಗುವ ತೊಂದರೆಯನ್ನು ಈ ಶ್ಲೋಕದಲ್ಲಿ ವಿವರಿಸಲಾಗಿದೆ. ಶ್ಲೋಕ 43. ದೋಷೈರಿತೈ ಕುಲಜ್ಞಾನಾಂ ವರ್ಣಸಂಕರಕಾರಕೈ ಉತ್ಸಾದ್ಯಂತೆ ಜಾತಿಧರ್ಮ ಕುಲಧರ್ಮಾಶ್ಚ ಶಾಶ್ವತಾಃ. 43. ವಿವರಣೆ: ಈ ಶ್ಲೋಕದಲ್ಲಿ ಅರ್ಜುನನು ಕುಲನಾಶ ಮತ್ತು ವರ್ಣಸಂಕರದಿಂದ ಉಂಟಾಗುವ ಧರ್ಮನಾಶದ ಬಗ್ಗೆ ಮಾತನಾಡುತ್ತಿದ್ದಾನೆ. ಕುಟುಂಬ ಸಂಪ್ರದಾಯವನ್ನು ನಾಶಪಡಿಸುವ ಮತ್ತು ಅನಗತ್ಯ ಸಂತತಿಯನ್ನು ಹುಟ್ಟುಹಾಕುವವರ ದುಷ್ಕೃತ್ಯಗಳ ಮೂಲಕ ವಿವಿಧ ಸಾಮಾಜಿಕ ಮತ್ತು ಕುಟುಂಬ ಕಲ್ಯಾಣ ಚಟುವಟಿಕೆಗಳು ನಾಶವಾಗುತ್ತವೆ ಎಂದು ಅರ್ಜುನನು ಹೇಳುತ್ತಿದ್ದಾನೆ. ಇಲ್ಲಿ ಅರ್ಜುನನು ಕುಲಜ್ಞರಿಂದ ಉಂಟಾಗುವ ಪಾಪಗಳು ಜಾತಿಧರ್ಮ ಮತ್ತು ಕುಲಧರ್ಮಗಳನ್ನು ನಾಶಪಡಿಸುತ್ತವೆ ಎಂದು ಹೇಳುತ್ತಿದ್ದಾನೆ. ಶಾಶ್ವತವಾದ ಧರ್ಮಗಳು ನಾಶವಾದರೆ ಸಮಾಜದ ಸ್ಥಿರತೆ ಮತ್ತು ಸುವ್ಯವಸ್ಥೆ ಕೆಡುತ್ತದೆ ಎಂದು ಅರ್ಜುನನು ನಂಬುತ್ತಿದ್ದಾನೆ. ಕುಲಜ್ಞಾನಂ ಎಂದರೆ ಕುಲವನ್ನು ನಾಶ ಮಾಡುವವರು, ಉತ್ಸಾದ್ಯಂತೆ ಎಂದರೆ ನಾಶವಾಗುತ್ತದೆ. ಇದು ಕುಲಕ್ಷಯದ ದುಷ್ಪರಿಣಾಮವು ಶಾಶ್ವತವಾದ ಜಾತಿಧರ್ಮ ಮತ್ತು ಕುಲಧರ್ಮಗಳ ನಾಶಕ್ಕೆ ಕಾರಣವಾಗುತ್ತದೆ ಎಂದು ವಿವರಿಸುತ್ತದೆ. ಸಾರಾಂಶ: ಈ ಶ್ಲೋಕವು ಕುಲನಾಶ ಮತ್ತು ವರ್ಣಸಂಕರದ ಧಾರ್ಮಿಕ ಮತ್ತು ಸಾಮಾಜಿಕ ಪರಿಣಾಮಗಳನ್ನು ವಿವರಿಸುತ್ತದೆ. ಇದು ಧರ್ಮದ ಪ್ರಾಮುಖ್ಯತೆ ಮತ್ತು ಅದನ್ನು ರಕ್ಷಿಸುವ ಅಗತ್ಯವನ್ನು ತೋರಿಸುತ್ತದೆ. ಕುಲಕ್ಷಯದಿಂದ ಸಮಾಜದಲ್ಲಿ ಧರ್ಮನಾಶವಾಗುವ ಅಪಾಯದ ಬಗ್ಗೆ ವಿವರಿಸಲಾಗಿದೆ. ಭಗವದ್ಗೀತೆ ಶ್ಲೋಕ 44. ಉತ್ಸನ್ನ ಕುಲಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ ನರಕೆ ನಿಯತಂ ವಾಸೋ ಭವತೀತ್ಯನುಶುಶ್ರುಂ. 44. ವಿವರಣೆ: ಈ ಶ್ಲೋಕದಲ್ಲಿ ಅರ್ಜುನನು ತಾನು ಕೇಳಿರುವ ಧಾರ್ಮಿಕ ನಂಬಿಕೆಯ ಬಗ್ಗೆ ಮಾತನಾಡುತ್ತಿದ್ದಾನೆ. ಓ ಜನಾರ್ದನ್, ಕೃಷ್ಣ, ಕುಟುಂಬದ ಸಂಪ್ರದಾಯಗಳನ್ನು ನಾಶಪಡಿಸುವವರು ಅನಿರ್ದಿಷ್ಟ ಕಾಲದವರೆಗೆ ನರಕದಲ್ಲಿ ವಾಸಿಸುತ್ತಾರೆ ಎಂದು ನಾನು ಕಲಿತವರಿಂದ ಕೇಳಿದ್ದೇನೆ ಎಂದು ಅರ್ಜುನನು ಹೇಳುತ್ತಿದ್ದಾನೆ. ಇಲ್ಲಿ ಅರ್ಜುನನು ಕುಲಧರ್ಮಗಳನ್ನು ನಾಶಪಡಿಸುವವರಿಗೆ ನರಕ ಪ್ರಾಪ್ತಿಯಾಗುತ್ತದೆ ಎಂದು ತಾನು ಕೇಳಿರುವುದಾಗಿ ಹೇಳುತ್ತಿದ್ದಾನೆ. ಅವನು ಧಾರ್ಮಿಕ ಗ್ರಂಥಗಳು ಮತ್ತು ಗುರುಗಳಿಂದ ಕಲಿತ ಜ್ಞಾನದ ಆಧಾರದ ಮೇಲೆ ಈ ಮಾತನ್ನು ಹೇಳುತ್ತಿದ್ದಾನೆ. ಅನುಶುಶ್ರುಂ ಎಂದರೆ ಕೇಳಿ ತಿಳಿದಿರುವುದು, ಉತ್ಸನ್ನ ಕುಲಧರ್ಮಾಣಾಂ ಎಂದರೆ ಕುಲಧರ್ಮವನ್ನು ನಾಶ ಮಾಡುವವರು. ಇದು ಕುಲಕ್ಷಯದಿಂದ ಕುಲಧರ್ಮ ನಾಶವಾಗಿ ನರಕ ಪ್ರಾಪ್ತಿಯಾಗುವ ಬಗ್ಗೆ ಹೇಳುತ್ತದೆ. ಸಾರಾಂಶ: ಈ ಶ್ಲೋಕವು ಅರ್ಜುನನ ಧಾರ್ಮಿಕ ನಂಬಿಕೆಗಳನ್ನು ಮತ್ತು ಪಿತೃಗಳಿಗೆ ಗೌರವವನ್ನು ತೋರಿಸುತ್ತದೆ. ಇದು ಕುಲಧರ್ಮಗಳ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ. ಕುಲಕ್ಷಯವು ಧಾರ್ಮಿಕ ದೃಷ್ಟಿಯಿಂದ ಕೆಟ್ಟ ಪರಿಣಾಮಗಳನ್ನು ಉಂಟುಮಾಡುತ್ತದೆ ಎಂದು ಅರ್ಜುನನ ನಂಬಿಕೆಯಾಗಿದೆ. ಶ್ಲೋಕ 45. ಅಹೋ ಬತ ಮಹತ್ಪಾಪಂ ಕರ್ತುಂ ವ್ಯವಸಿತಾ ವಯಂ ಯದ್ರಾಜ್ಯ ಸುಖಲೋಭೇನ ಹಂತುಂ ಸ್ವಜನ ಮುದ್ಯತಾಹ. 45. ವಿವರಣೆ: ಈ ಶ್ಲೋಕದಲ್ಲಿ ಅರ್ಜುನನು ತಾನು ಮತ್ತು ತನ್ನ ಸಹೋದರರು ಮಾಡಲು ಹೊರಟಿರುವ ಪಾಪದ ಬಗ್ಗೆ ದುಃಖಿಸುತ್ತಿದ್ದಾನೆ. ಅಯ್ಯೋ, ಭಯಾನಕ ಪರಿಣಾಮಗಳೊಂದಿಗೆ ಈ ಮಹಾಪಾಪವನ್ನು ಮಾಡಲು ನಾವು ನಮ್ಮ ಮನಸ್ಸನ್ನು ಹೊಂದಿದ್ದೇವೆ ಎಂಬುದು ಎಷ್ಟು ವಿಚಿತ್ರವಾಗಿದೆ. ರಾಜಭೋಗದ ಆಸೆಯಿಂದ ಪ್ರೇರಿತರಾಗಿ ನಾವು ನಮ್ಮ ಸ್ವಂತ ಬಂಧುಗಳನ್ನು ಕೊಲ್ಲುವ ಉದ್ದೇಶ ಹೊಂದಿದ್ದೇವೆ ಎಂದು ಅರ್ಜುನನು ಹೇಳುತ್ತಿದ್ದಾನೆ. ಇಲ್ಲಿ ಅರ್ಜುನನು ರಾಜ್ಯದ ಆಸೆಗಾಗಿ ತಮ್ಮ ಬಂಧುಗಳನ್ನು ಕೊಲ್ಲುವುದು ಮಹಾಪಾಪ ಎಂದು ಹೇಳುತ್ತಿದ್ದಾನೆ.
ಇದು ರಾಜ್ಯದ ಆಸೆಗೋಸ್ಕರ ಬಂಧುಗಳನ್ನು ಕೊಲ್ಲಲು ಪ್ರಯತ್ನಿಸುತ್ತಿರುವ ಅರ್ಜುನನ ಮನಸ್ಸಿನಲ್ಲಿನ ಅತಿ ದೊಡ್ಡ ಸಂಕಟವನ್ನು ತೋರುತ್ತದೆ. ಶ್ಲೋಕ 46. ಯದಿ ಮಾಮ ಪ್ರತಿಕಾರಮ ಶಾಸ್ತ್ರಂ ಶಸ್ತ್ರಪಾಣಯ ಧಾರ್ತರಾಷ್ಟ್ರ ರಣೇ ಹನ್ಯುಸ್ತನ್ಮೇ ಕ್ಷೇಮತರಂ ಭವೇತ್. 46. ವಿವರಣೆ. ಈ ಶ್ಲೋಕದಲ್ಲಿ ಅರ್ಜುನನು ತನಗೆ ಯಾವ ಮಾರ್ಗವು ಉತ್ತಮ ಎಂದು ಹೇಳುತ್ತಿದ್ದಾನೆ. ಕೈಯಲ್ಲಿ ಆಯುಧಗಳನ್ನು ಹಿಡಿದುಕೊಂಡು ಧೃತರಾಷ್ಟ್ರನ ಪುತ್ರರು ನಿಶ್ಶಸ್ತ್ರವಾಗಿ ಮತ್ತು ರಣರಂಗದಲ್ಲಿ ವಿರೋಧಿಸದ ನನ್ನನ್ನು ಕೊಂದರೆ ಉತ್ತಮ ಎಂದು ಅರ್ಜುನನು ಹೇಳುತ್ತಿದ್ದಾನೆ. ಇಲ್ಲಿ ಅರ್ಜುನನು ತಾನು ನಿಶಸ್ತ್ರನಾಗಿ ಸಾಯಲು ಸಿದ್ಧನಾಗಿದ್ದೇನೆ, ಆದರೆ ತಮ್ಮ ಬಂಧುಗಳನ್ನು ಕೊಲ್ಲಲು ಸಿದ್ಧನಾಗಿಲ್ಲ ಎಂದು ಹೇಳುತ್ತಿದ್ದಾನೆ. ಅಪ್ರತಿಕಾರಂ ಎಂದರೆ ವಿರೋಧಿಸದೆ, ಅಶಾಸ್ತ್ರಂ ಎಂದರೆ ಆಯುಧವಿಲ್ಲದೆ. ಇದರಿಂದ ತಾನು ನಿಶಸ್ತ್ರನಾಗಿ ಸಾಯಲು ಸಿದ್ಧನಿದ್ದರೂ ಬಂಧುಗಳನ್ನು ಕೊಲ್ಲಲು ಸಿದ್ಧವಿಲ್ಲ ಎಂದು ಅರ್ಜುನನು ಹೇಳುತ್ತಾನೆ. ಸಾರಾಂಶ. ಈ ಶ್ಲೋಕಗಳು ಯುದ್ಧದ ಬಗ್ಗೆ ಅರ್ಜುನನ ಅಸಹ್ಯ ಮತ್ತು ದುಃಖವನ್ನು ತೋರಿಸುತ್ತವೆ. ಇದು ಅರ್ಜುನನ ನೈತಿಕ ಗೊಂದಲವನ್ನು ಎತ್ತಿ ತೋರಿಸುತ್ತದೆ. ರಾಜ್ಯಕ್ಕೋಸ್ಕರ ಬಂಧುಗಳನ್ನು ಕೊಲ್ಲುವುದಕ್ಕಿಂತ ಸಾಯುವುದೇ ಮೇಲು ಎಂಬ ಅರ್ಜುನನ ಮನೋಭಾವವನ್ನು ಈ ಶ್ಲೋಕಗಳು ತೋರಿಸುತ್ತವೆ. ಶ್ಲೋಕ 47. ಸಂಜಯ ಉವಾಚ ಏವಮುಕ್ತ್ವಾರ್ಜುನ ಸಾಂಖ್ಯೇ ರಥೋಪಸ್ಥ ಉಪವಿಶತ್ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನ ಮಾನಸ. 47. ವಿವರಣೆ. ಈ ಶ್ಲೋಕದಲ್ಲಿ ಅರ್ಜುನನು ತನ್ನೆಲ್ಲ ದುಃಖವನ್ನು ಹೇಳಿಕೊಂಡ ನಂತರ ಏನಾಯಿತು ಎಂದು ವಿವರಿಸಲಾಗಿದೆ. ಸಂಜಯನು ಧೃತರಾಷ್ಟ್ರನಿಗೆ ಯುದ್ಧ ಭೂಮಿಯಲ್ಲಿನ ಸ್ಥಿತಿಯ ಬಗ್ಗೆ ಹೇಳುತ್ತಿದ್ದಾನೆ. ಅರ್ಜುನನು ತನ್ನ ಬಿಲ್ಲು ಮತ್ತು ಬಾಣಗಳನ್ನು ಬದಿಗಿಟ್ಟು ತನ್ನ ರಥದ ಆಸನದಲ್ಲಿ ಮುಳುಗಿದನು. ಅವನ ಮನಸ್ಸು ದುಃಖದಿಂದ ಮುಳುಗಿತು ಎಂದು ಸಂಜಯನು ಹೇಳುತ್ತಿದ್ದಾನೆ. ಇಲ್ಲಿ ಅರ್ಜುನನು ಸಂಪೂರ್ಣವಾಗಿ ನಿರಾಶೆಗೊಂಡಿದ್ದಾನೆ ಮತ್ತು ಯುದ್ಧವನ್ನು ಮಾಡಲು ಇಷ್ಟವಿಲ್ಲ ಎಂದು ತೋರಿಸಲಾಗಿದೆ. ಸಾಂಖ್ಯ ಎಂದರೆ ಯುದ್ಧಭೂಮಿಯ ಮಧ್ಯದಲ್ಲಿ, ಶೋಕ ಸಂವಿಘ್ನ ಮಾನಸ ಎಂದರೆ ದುಃಖದಿಂದ ತುಂಬಿದ ಮನಸ್ಸು. ಇದು ಅರ್ಜುನನು ಯುದ್ಧವನ್ನು ಮಾಡಲು ನಿರಾಶೆಗೊಂಡು ತನ್ನ ಆಯುಧಗಳನ್ನು ತ್ಯಜಿಸಿ ರಥದ ಆಸನದಲ್ಲಿ ಕುಳಿತಿರುವುದನ್ನು ವಿವರಿಸುತ್ತದೆ. ಸಾರಾಂಶ. ಈ ಶ್ಲೋಕವು ಯುದ್ಧದ ಬಗ್ಗೆ ಅರ್ಜುನನ ನಿರಾಶೆಯನ್ನು ತೋರಿಸುತ್ತದೆ. ಇದು ಅರ್ಜುನನ ದುಃಖ ಮತ್ತು ಗೊಂದಲವನ್ನು ಎತ್ತಿ ತೋರಿಸುತ್ತದೆ. ಯುದ್ಧ ಭೂಮಿಯಲ್ಲಿ ಅರ್ಜುನನ ಮಾನಸಿಕ ಸ್ಥಿತಿಯ ತೀವ್ರತೆಯನ್ನು ಈ ಶ್ಲೋಕವು ಚಿತ್ರಿಸುತ್ತದೆ. ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ. ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ.